करसरसिजे पुस्तकं शङ्खचक्रे बिभ्रद्भिन्नस्फटिकरुचिरे पुण्डरीके निषण्णः अम्लानश्रीरमृतविशदैरंशुभिप्लावयन्माम् आविर्भूयादनगमहिमा मानसे वागधीशः स्वान्तस्थानन्तशय्याय पूर्णज्ञानरसार्णसे उत्तुङ्गवाक्तरङ्गाय मध्वदुग्धाब्धये नमः। तं वन्दे नरसिंहतीर्थनिलयं श्रीव्यासराट्पूजितं ध्यायन्तं मनसा नृसिंहचरणं श्रीपादराजं गुरुं। विष्णुतीर्थकल्पवृक्षो विष्णुतीर्थश्च कामधुक् चिन्तामणिर्विष्णुतीर्थो यतीन्द्रः सर्वकामदः। तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिव्राट् चक्रवर्तिनं। ಶ್ರೀಗುರುಭ್ಯೋ ನಮಃ. ಹರಿ ಓಂ. ಶ್ರೀಪಾದರಾಜರು ರಚನೆ ಮಾಡಿಕೊಟ್ಟಿರುವಂತಹ ಮಧ್ವನಾಮದ ಈ ಒಂದು 4ನೇ ದಿವಸದ ಪ್ರವಚನದಲ್ಲಿ ನಾವೆಲ್ಲ ಸೇರಿದ್ದೇವೆ. ಹಿಂದೆ ನಾವು ಕೇಳಿದಂತೆ ಹನುಮಂತ 100 ಯೋಜನ ದೂರದ ಸಮುದ್ರವನ್ನು ಹಾರಿ ಅಲ್ಲಿ ಸೀತೆಯನ್ನು ಕಂಡು ಸಮಗ್ರ ಲಂಕಾಪಟ್ಟಣವನ್ನೇ ಬೂದಿಯನ್ನಾಗಿ ಮಾಡಿ ಪುನಃ ರಾಮನ ಕಡೆ ಬಂದು ಆ ಸೀತಾದೇವಿ ಕೊಟ್ಟಂತಹ ಚೂಡಾಮಣಿಯನ್ನು ರಾಮನ ಪಾದಗಳಿಗೆ ಸಮರ್ಪಣೆ ಮಾಡ್ತಾನೆ. ಹೀಗೆ ಸಮರ್ಪಣೆಯನ್ನು ಮಾಡಿ ಮುಂದೆ ಏನು ಮಾಡಬೇಕು ಅಂತ ವಿಚಾರ ಮಾಡಿದಾಗ ಸಮುದ್ರಕ್ಕೆ ವಿಸ್ತಾರವಾದಂತಹ ಸೇತುವೆಯನ್ನು ಕಟ್ಟಿ ಆ ಸೇತುವೆಯ ಮೂಲಕ ಪ್ರತಿಯೊಬ್ಬ ಕಪಿವೀರರು ಕೂಡ ಲಂಕಾಪಟ್ಟಣಕ್ಕೆ ಹೋಗ್ತಾರೆ. ಅಲ್ಲಿ ಅನೇಕ ವಿಧವಾದಂತಹ ಘೋರವಾದಂತಹ ಯುದ್ಧ ಆಗುತ್ತೆ. ಆ ಯುದ್ಧದಲ್ಲಿ ಅನೇಕ ಜನರನ್ನು ರಾಮದೇವರು ಸಂಹಾರ ಮಾಡ್ತಾರೆ, ಲಕ್ಷ್ಮಣ ಹನುಮಂತ, ಹೀಗೆ ಭಯಂಕರವಾದಂತಹ ಯುದ್ಧ ಎಂಬುದು ಪ್ರಾರಂಭ ಆಗುತ್ತೆ. ಇಂತಹ ಸಂದರ್ಭದಲ್ಲಿ ಕೊನೆಗೆ ರಾವಣನಿಗೆ ಅನಿಸುತ್ತೆ, ನಮ್ಮ ಸೈನ್ಯ ಮಾತ್ರ ಸಾಕಾಗೋದಿಲ್ಲ, ನನ್ನ ತಮ್ಮನಾದಂತಹ ಕುಂಭಕರ್ಣ ಇದ್ದರೆ ಈ ಯುದ್ಧ ನಾವು ಗೆಲ್ಲಲಿಕ್ಕೆ ಸಾಧ್ಯ. ಯಾಕೆಂದರೆ ಅವನು ಮಹಾಪರಾಕ್ರಮಶಾಲಿ ಕುಂಭಕರ್ಣ. ಹಾಗಾಗಿ ಅವನನ್ನು ಕರೆಸಬೇಕು ಅಂತ ತನ್ನ ಸೈನಿಕರಿಗೆ ಅಪ್ಪಣೆ ಮಾಡ್ತಾನೆ. ಕೊನೆಗೆ ಆ ಸೈನಿಕರು ತುಂಬ ಕಷ್ಟಪಟ್ಟು ಅವನನ್ನು ಎಬ್ಬಿಸಿ ಕೊನೆಗೆ ಯುದ್ಧ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಕೊನೆಗೆ ಆ ಕುಂಭಕರ್ಣನನ್ನು ಸ್ವಯಂ ಶ್ರೀರಾಮಚಂದ್ರ ದೇವರೇ ಸಂಹಾರ ಮಾಡ್ತಾರೆ ಅನ್ನುವಷ್ಟು ಕಥೆಯನ್ನು ನಾವು ನಿನ್ನೆ ದಿನ ಕೇಳಿದ್ವಿ. ಮುಂದೆ 10ನೇ ಪದ್ಯ ಪ್ರಾರಂಭ ಆಗುತ್ತೆ. ಉರಗ ಬಂಧಕ್ಕೆ ಸಿಲುಕಿ ಕಪಿವರರು ಮೈಮರೆಯೇ ತರುಣಿ ಕುಲತಿಲಕನಾಜ್ಞೇನೆ ತಾಳಿ ಗಿರಿ ಸಹಿತ ಸಂಜೀವನವ ಕಿತ್ತು ತಂದಿತ್ತ ಸುರನರರೊಳಗೆ ಸರಿಯುಂಟೆ ಹನುಮಂತಗೆ ಅಂತ 10ನೇ ಪದ್ಯ. ಕುಂಭಕರ್ಣ ಬಂದಾಗ ರಾವಣನಿಗೆ ಭಾರಿ ಧೈರ್ಯ ಇತ್ತು ಅಂತೆ. ಯಾಕೆಂದರೆ ಕುಂಭಕರ್ಣ ಅಷ್ಟು ಪರಾಕ್ರಮಶಾಲಿ, ಅವನ ಮೇಲೆ ತುಂಬ ಭಾರಿ ವಿಶ್ವಾಸ ಇತ್ತು ರಾವಣನಿಗೆ. ಆದರೆ ಯಾವಾಗ ಕುಂಭಕರ್ಣನೇ ಸತ್ತು ಬಿದ್ದು ಬಿಟ್ಟನೋ ಆವಾಗ ರಾವಣನಿಗೆ ತುಂಬ ದುಃಖ ಆಗುತ್ತೆ, ಅಷ್ಟೇ ಸಿಟ್ಟು ಕೂಡ ಬರುತ್ತೆ. ಯಾಕೆಂದರೆ ನನ್ನ ತಮ್ಮನಾದಂತಹ ಆ ಒಂದು ಕುಂಭಕರ್ಣನನ್ನು ಈ ರಾಮ ಸಂಹರಿಸಿ ಬಿಟ್ಟನಲ್ಲ ಅಂತ ತುಂಬ ಸಿಟ್ಟು ಬರುತ್ತೆ. ಕೊನೆಗೆ ಇಂದ್ರಜಿತ್ ಬಂದು ಹೇಳ್ತಾನೆ ಅಂತೆ, ಅಪ್ಪ ನೀನೇನೂ ತಲೆ ಕೆಡಿಸ್ಕೋಬೇಡ, ಯಾಕೆ ಅಂದರೆ ನಾವು ಯಾರು ರಾಕ್ಷಸರು, ಮಹಾಪರಾಕ್ರಮಶಾಲಿಗಳು. ಈ ರಾಮ ಯಾವುದೋ ಒಬ್ಬ ಸಾಮಾನ್ಯ ಹುಲ್ಲು ಮಾನವ ಅಷ್ಟೇ. ಆ ಮಾನವನಿಗೆ ನಾವ್ಯಾಕೆ ಹೆದರಬೇಕು, ನೀನೇನೂ ಚಿಂತೆ ಮಾಡಬೇಡ, ನಿನ್ನ ತಮ್ಮ ಸತ್ತು ಹೋದರೂ ಪರವಾಗಿಲ್ಲ, ನಿನ್ನ ಮಗನಾದಂತಹ ನಾನಿದ್ದೇನೆ, ಇಂದ್ರಜಿತ ಇದ್ದೇನೆ. ನಾನು ಯಾರು, ಮನುಷ್ಯರೊಟ್ಟಿಗೆ ಯುದ್ಧ ಮಾಡಿ ಗೆದ್ದವನಲ್ಲ, ಸಾಕ್ಷಾತ್ ದೇವೇಂದ್ರನೊಟ್ಟಿಗೆ ಯುದ್ಧ ಮಾಡಿ ಗೆದ್ದಂತಹ ಇಂದ್ರಜಿತ್ ನಾನು. ಹಾಗಾಗಿ ನೀನೇನೂ ಚಿಂತೆ ಮಾಡಬೇಡ, ಈ ಸಾಮಾನ್ಯ ಮಾನವನಾದಂತಹ ರಾಮಚಂದ್ರನನ್ನು ನಾನು ಸಂಹಾರ ಮಾಡ್ತೇನೆ ಅಂತ ಇಂದ್ರಜಿತ್ ಹೇಳ್ತಾನೆ ಅಂತೆ. ಆವಾಗ ರಾವಣನಿಗೆ ಸ್ವಲ್ಪ ಧೈರ್ಯ ಬರುತ್ತೆ. ವಾಸ್ತವಿಕವಾಗಿ ಇಂದ್ರಜಿತ್ ಇಷ್ಟು ದಿವಸ ಯುದ್ಧ ಮಾಡಿದ್ದ, ಇಷ್ಟು ದಿವಸ ಯುದ್ಧ ಮಾಡಬೇಕಾದ್ರೂ ಕೂಡ ಸಾಮಾನ್ಯವಾಗಿ ಯುದ್ಧ ಮಾಡ್ತಾ ಇದ್ದ. ಆದರೆ ಇವತ್ತೊಂದು ತೀರ್ಮಾನ ಮಾಡ್ತಾನೆ ಅಂತೆ, ನಾನು ಸುಮ್ಮನೆ ಸಾಮಾನ್ಯವಾಗಿ ಯುದ್ಧ ಮಾಡಿದ ಅದರಿಂದ
ಪ್ರಯೋಜನ ಇಲ್ಲ. ನಾನೇನು ಮಾಡಬೇಕು ಅಂತ ಹೇಳಿದ್ರೆ ವಿಶೇಷವಾದಂತಹ ಒಂದು ಹೋಮವನ್ನು ಮಾಡಿ ಅದರ ಬಲದಿಂದಾಗಿ ನಾನು ಯುದ್ಧ ಮಾಡಬೇಕು ಅಂತ ತೀರ್ಮಾನ ಮಾಡ್ತಾನೆ. ಹೀಗೆ ಅವನು ಒಂದು ಗುಹೆಗೆ ಹೋಗ್ತಾನೆ. ಒಂದು ದೊಡ್ಡ ಗುಹೆ ಇರುತ್ತೆ, ರಹಸ್ಯವಾದಂತಹ ಗುಹೆ. ಆ ರಹಸ್ಯವಾದಂತಹ ಗುಹೆಗೆ ಹೋಗಿ ಅಲ್ಲಿ ಒಂದು ರುದ್ರದೇವರ ಕುರಿತಾದಂತಹ ಹೋಮ, ಅಂತಹ ಒಂದು ರುದ್ರ ಹೋಮವನ್ನು ಮಾಡಿ ಆ ಹೋಮದಿಂದಾಗಿ ಒಂದು ದಿವ್ಯವಾದಂತಹ ರಥ ಎದ್ದು ಬರುತ್ತೆ. ಹೋಮದ ಕುಂಡದಿಂದಾಗಿ ಒಂದು ದೊಡ್ಡ ರಥ ಎದ್ದು ಬರುತ್ತೆ. ಆ ರಥವನ್ನು ಏರ್ತಾನೆ. ಆ ರಥದ ವೈಶಿಷ್ಟ್ಯ ಏನು ಅಂತ ಹೇಳಿದ್ರೆ, ಸಾಮಾನ್ಯ ರಥ ಅಂದರೆ ಭೂಮಿ ಮೇಲೆ ಓಡಾಡುತ್ತೆ, ಆದರೆ ಆ ರಥ ಹಾಗಲ್ಲ. ಆಕಾಶದಲ್ಲಿಯೂ ಕೂಡ ಹಾರಾಡಬಲ್ಲಂಥ ಶಕ್ತಿ ಯಾವುದಕ್ಕಿತ್ತು ಅಂದರೆ ಆ ರಥಕ್ಕೆ ಇತ್ತು. ಅಷ್ಟು ಮಾತ್ರ ವೈಶಿಷ್ಟ್ಯ ಅಲ್ಲ, ಅದೃಶ್ಯವಾಗಿ ಕಣ್ಣಿಗೆ ಕಾಣದಂತೆ ಹಾರುವಂತಹ ಸಾಮರ್ಥ್ಯ ಯಾವುದಕ್ಕಿತ್ತು, ಆ ರಥಕ್ಕೆ ಇತ್ತು ಅಂತೆ. ಅಂತಹ ದಿವ್ಯವಾದಂತಹ ಹೋಮವನ್ನು ಮಾಡಿ ಆ ಹೋಮದಿಂದ ಬಂದಂತಹ ಒಂದು ರಥದಲ್ಲಿ ಹಾರಿಕೊಂಡು ಮೇಲೆ ಹೋಗಿ ಯುದ್ಧ ಮಾಡಲಿಕ್ಕೆ ಶುರು ಮಾಡ್ತಾನೆ ಅಂತೆ. ಇಷ್ಟು ದಿವಸ ನೆಲದ ಮೇಲೆ ನಿಂತು ಯುದ್ಧ ಮಾಡ್ತಾ ಇದ್ದ, ಕಣ್ಣಿಗೆ ಕಾಣಿಸ್ತಾ ಇದ್ದ. ಈಗ ಹಾರಾಡ್ತಾ ಇರೋದು ಆಕಾಶದಲ್ಲಿ, ಅದು ಕೂಡ ಕಣ್ಣಿಗೆ ಕಾಣಿಸ್ತಾ ಇಲ್ಲ. ಹಾಗಾಗಿ ಭಯಂಕರವಾಗಿ ಯುದ್ಧ ಮಾಡಲಿಕ್ಕೆ ಶುರು ಮಾಡ್ತಾನೆ ಅಂತೆ. ಕೊನೆಗೆ ಅವನೇನು ಮಾಡ್ತಾನೆ, ನಾಗಾಸ್ತ್ರವನ್ನು, ನಾಗಪಾಶವನ್ನು ಪ್ರಯೋಗ ಮಾಡ್ತಾನೆ ಅಂತೆ. ನಾಗಪಾಶದ ವೈಶಿಷ್ಟ್ಯ ಏನು ಅಂತ ಹೇಳಿದ್ರೆ, ನಾಗ ಅಂದರೆ ಸರ್ಪ. ಸರ್ಪಗಳಿಗೆ ದೊಡ್ಡ ಬಲ ಅಂದರೆ ಯಾವುದು? ವಿಷ. ಆ ಸರ್ಪಗಳ ವಿಷ ಎಂಬುದು ಆ ನಾಗಪಾಶದಲ್ಲಿ ಇರುತ್ತೆ ಅಂತೆ. ಹಾಗಾಗಿ ಆ ನಾಗಪಾಶವನ್ನು ಪ್ರಯೋಗ ಮಾಡಿದರೆ ಅದರ ಗಾಳಿಯಿಂದಾಗಿ ಎದುರುಗಡೆ ಇರುವಂತಹ ಪ್ರತಿಯೊಬ್ಬರೂ ಕೂಡ ಮೂರ್ಛೆ ಹೋಗ್ತಾ ಇದ್ರು ಅಂತೆ. ಅಂತಹ ದಿವ್ಯವಾದಂತಹ ಅಸ್ತ್ರ ಅದು ನಾಗಪಾಶ ಅಂತ. ಅಂತಹ ನಾಗಪಾಶವನ್ನು ಸಮಗ್ರ ಸೈನ್ಯದ ಮೇಲೆ ಯಾರು ಪ್ರಯೋಗ ಮಾಡ್ತಾರೆ, ಈ ಇಂದ್ರಜಿತ್ ಪ್ರಯೋಗ ಮಾಡ್ತಾನೆ ಅಂತೆ. ಈ ರೀತಿಯಾಗಿ ಪ್ರಯೋಗ ಮಾಡಿದಾಗ ಕೋಟ್ಯಾನುಕೋಟಿ ಗಟ್ಟಲೆ ಇದ್ದಂತಹ ಎಲ್ಲ ಕಪಿಗಳು ಕೂಡ ಮೂರ್ಛೆ ಹೋಗಿ ಬಿದ್ದು ಬಿಡ್ತಾರೆ. ಏನು ಮಾಡಬೇಕು ಅಂತ ತೋಚೋದಿಲ್ಲ ಯಾರಿಗೂ ಕೂಡ. ಎಚ್ಚರ ಇರೋದು 3 ಜನ, ಹನುಮಂತ, ಲಕ್ಷ್ಮಣ ಮತ್ತು ರಾಮದೇವರು. 3 ಜನ ಮಾತ್ರ ಎಚ್ಚರ ಇದ್ದಾರೆ. ಉಳಿದ ಪ್ರತಿಯೊಬ್ಬರು ಕೂಡ ಮೂರ್ಛೆ ಹೋಗಿ ಬಿದ್ದುಬಿಟ್ಟಿದ್ದಾರೆ. ಆವಾಗ ರಾಮದೇವರು ಹೇಳ್ತಾರೆ ಲಕ್ಷ್ಮಣನಿಗೆ, ಲಕ್ಷ್ಮಣ ನೀನೇನು ಚಿಂತೆ ಮಾಡಬೇಡ, ನಾನು ಇವರನ್ನೆಲ್ಲ ಮತ್ತೆ ಎಬ್ಬಿಸ್ತೇನೆ ಅಂತ. ಹೇಗೆ ಎಬ್ಬಿಸೋದು ಅಂತ ಹೇಳಿದರೆ, ರಾಮಾಯಣದಲ್ಲಿ, ವಾಲ್ಮೀಕಿ ರಾಮಾಯಣದಲ್ಲಿ ಪ್ರಾರಂಭದಲ್ಲಿ ಒಂದು ಕಥೆ ಬರುತ್ತೆ. ಪರಮಾತ್ಮ ಭೂಮಿಯಲ್ಲಿ ರಾಮನಾಗಿ ಅವತಾರ ಮಾಡ್ತೇನೆ ಅಂತ ತೀರ್ಮಾನ ಮಾಡ್ತಾನೆ. ಆವಾಗ ಪರಮಾತ್ಮ ಪ್ರತಿಯೊಬ್ಬ ದೇವತೆಗಳಿಗೂ ಕೂಡ ಆದೇಶ ಕೊಡ್ತಾನೆ ಅಂತೆ. ನೀನು ವಾಯುದೇವರಿಗೆ ನೀನು ಹನುಮಂತನಾಗಿ ಅವತಾರ ಮಾಡು, ಸೂರ್ಯನಿಗೆ ನೀನು ಸುಗ್ರೀವನಾಗಿ ಅವತಾರ ಮಾಡು, ಇಂದ್ರನಿಗೆ ನೀನು ವಾಲಿಯಾಗಿ ಅವತಾರ ಮಾಡು ಅಂತ ಒಬ್ಬೊಬ್ಬ ದೇವತೆಗಳು ಕೂಡ ಒಂದೊಂದು ರೂಪದಿಂದಾಗಿ ಭೂಮಿಯಲ್ಲಿ ಅವತಾರ ಮಾಡ್ತಾರೆ. ಆದರೆ ಗರುಡ ದೇವರಿಗೆ ಮಾತ್ರ ಪರಮಾತ್ಮ ಹೇಳ್ತಾನೆ, ಗರುಡ ನೀನು ಅವತಾರ ಮಾಡೋದು ಬೇಡ ಅಂತ. ಗರುಡನಿಗೆ ತುಂಬ ಬೇಜಾರಾಗುತ್ತೆ. ಅಲ್ಲ ಸ್ವಾಮಿ, ಇಷ್ಟೆಲ್ಲ ದೇವತೆಗಳು ಕೂಡ ಭೂಮಿಯಲ್ಲಿ ಅವತಾರ ಮಾಡ್ತಾ ಇದ್ದಾರೆ, ಯಾಕೆ ಅಂದರೆ ಒಂದೇ ಒಂದು ಉದ್ದೇಶ, ನಿನ್ನ ಸೇವೆ ಮಾಡಬೇಕು ಅಂತ. ಆದರೆ ನನಗೆ ಯಾಕೆ ಬೇಡ ಅಂತಿದ್ದೀರಿ ಅಂತ ಪ್ರಾರ್ಥನೆ ಮಾಡ್ತಾನೆ ಅಂತೆ. ಆವಾಗ ಪರಮಾತ್ಮ ಹೇಳ್ತಾನೆ, ಗರುಡ, ಇವರೆಲ್ಲರೂ ಕೂಡ ಎಷ್ಟು ಸೇವೆಯನ್ನು ಮಾಡ್ತಾ ಇದ್ದಾರೋ ಅಷ್ಟೇ ಸೇವೆಯನ್ನು ನೀನು ಮಾಡಬೇಕು. ಆದರೆ ಅದಕ್ಕೋಸ್ಕರ ನೀನು ಭೂಮಿಯಲ್ಲಿ ಅವತಾರ ಮಾಡುವಂತಹ ಅವಶ್ಯಕತೆ ಇಲ್ಲ, ನಾನು ನೇರವಾಗಿಯೇ ನಿನ್ನ ಸೇವೆಯನ್ನು ಸ್ವೀಕಾರ ಮಾಡ್ತೇನೆ ಅಂತ ಪರಮಾತ್ಮ ಪ್ರಾರಂಭದಲ್ಲಿ ಹೇಳಿರ್ತಾನೆ. ಆ ಸಂದರ್ಭ ಇವಾಗ ಬಂದಿದೆ ಅಂತೆ. ನಾಗಗಳಿಗೆ ಶತ್ರು ಯಾರು ಅಂತ ಹೇಳಿ ಗರುಡ ಶತ್ರು. ಗರುಡನಿಗೆ ನಾಗಶತ್ರು, ನಾಗನಿಗೆ ಗರುಡ ಶತ್ರು. ಹಾಗಾಗಿ ಈಗ ಇಂದ್ರಜಿತ್ ಪ್ರಯೋಗ ಮಾಡಿರುವುದೇನು? ನಾಗಾಸ್ತ್ರ. ಹಾಗಾಗಿ ಪರಮಾತ್ಮ ಗರುಡನಿಗೆ ಆದೇಶ ಮಾಡ್ತಾನೆ, ನೀನು ತಕ್ಷಣದಲ್ಲಿ ಬಂದು ಈ ನಾಗಪಾಶವನ್ನು ಪರಿಹಾರ ಮಾಡಬೇಕು ಅಂತ. ಆ ನಿಟ್ಟಿನಲ್ಲಿ ನೇರವಾಗಿ ಗರುಡ ತನ್ನ ದಿವ್ಯವಾದಂತಹ ಆ ಒಂದು ರೆಕ್ಕೆಗಳಿಂದಾಗಿ ಹಾರ್ತಾ ಹಾರ್ತಾ ಬರ್ತಾನೆ. ಗರುಡ ಬಂದು ಬೇರೇನೂ ಮಾಡಲಿಲ್ಲ ಅಂತೆ, ಕೇವಲ ಗರುಡ ದೇವರ ರೆಕ್ಕೆಯ ಗಾಳಿಯಿಂದಾಗಿ ಎಲ್ಲ ಕಪಿಗಳು ಕೂಡ ಎಚ್ಚರಾದರು ಎಂಬುದಾಗಿ ಹೇಳ್ತಾರೆ. ಆ ರೀತಿಯಾಗಿ ದಿವ್ಯವಾದಂತಹ ಶಕ್ತಿ ಅದು ಗರುಡ ದೇವರ ರೆಕ್ಕೆಗೆ ಇತ್ತು. ಆ ರೀತಿಯಾಗಿ ಗರುಡ ದೇವರು ಅಂತಹ ಒಂದು ಸೇವೆಯನ್ನು ಮಾಡ್ತಾರೆ. ಈ ರೀತಿಯಾಗಿ ಗರುಡ ದೇವರ ರೆಕ್ಕೆಯಿಂದಾಗಿ ಎಲ್ಲರಿಗೂ ಕೂಡ ಎಚ್ಚರ ಆಗುತ್ತೆ.
ಕೊನೆಗೆ ಇಂದ್ರಜಿತುವಿಗೆ ಭಾರಿ ಸಿಟ್ಟು ಬರುತ್ತೆ ಅಂತೆ. ಸಾಮಾನ್ಯ ಒಂದು ಯಾವುದು ಹಕ್ಕಿ ಬಂದು ನನ್ನ ನಾಗಪಾಶವನ್ನು ಬಿಡಿಸಿ ಬಿಡ್ತಲ್ಲ ಅಂತ ತುಂಬ ಸಿಟ್ಟು ಬರುತ್ತೆ. ಆವಾಗ ಅವನೇನು ಮಾಡ್ತಾನೆ, ಮತ್ತೆ ಹೋಮ ಮಾಡ್ತಾನೆ. ಮತ್ತೆ ಆ ಗುಹೆಗೆ ಹೋಗ್ತಾನೆ, ಮತ್ತೆ ಹೋಮವನ್ನು ಮಾಡ್ತಾನೆ, ಇನ್ನಷ್ಟು ಶಕ್ತಿಯನ್ನು ಸಂಪಾದನೆ ಮಾಡ್ತಾನೆ. ಇನ್ನಷ್ಟು ಶಕ್ತಿಯನ್ನು ಸಂಪಾದನೆ ಮಾಡಿ ಅವನೇನು ಮಾಡ್ತಾನೆ, ಮತ್ತೆ ಎಲ್ಲರ ಮೇಲೆ ನಾಗಪಾಶವನ್ನು ಪ್ರಯೋಗ ಮಾಡ್ತಾನೆ ಅಂತೆ. ಈ ರೀತಿಯಾಗಿ ಪ್ರಯೋಗ ಮಾಡಿದಾಗ ಅಲ್ಲೇನಾಯಿತು, ಹಿಂದಿನ ಬಾರಿ ಪ್ರಯೋಗ ಮಾಡಿದಾಗ 3 ಜನ ಎಚ್ಚರ ಇದ್ದರು, ರಾಮ, ಲಕ್ಷ್ಮಣ, ಹನುಮಂತ. ಆದರೆ 2ನೇ ಬಾರಿ ಇಂದ್ರಜಿತು ಹೋಮವನ್ನು ಮಾಡಿ ಆ ಅಸ್ತ್ರವನ್ನು ಪ್ರಯೋಗ ಮಾಡಿದಾಗ ಎಚ್ಚರ ಇದ್ದಿದ್ದು ಇಬ್ಬರೇ ಅಂತೆ. ಒಂದು ಹನುಮಂತ, ಇನ್ನೊಂದು ರಾಮದೇವರು. ಲಕ್ಷ್ಮಣನು ಕೂಡ ಮೂರ್ಛೆ ಹೋಗಿಬಿಟ್ಟ ಆ ಒಂದು ಅಸ್ತ್ರಕ್ಕೆ. ಆವಾಗ ಎಲ್ಲರೂ ಕೂಡ ಮೂರ್ಛೆ ಬಿದ್ದು ಬಿಡ್ತಾರೆ, ತುಂಬ ಸಂಕಷ್ಟ ಎದುರಾಗುತ್ತೆ. ಆವಾಗ ವಿಭೀಷಣ ತನ್ನ ಮನೆಗೆ ಹೋಗಿದ್ದ ಅಂತೆ. ವಿಭೀಷಣ ಅವನಿಗೆ ಯುದ್ಧದಲ್ಲಿ ಪಾಲ್ಗೊಳ್ಳಲಿಲ್ಲ, ಯುದ್ಧ ಮಾಡಲಿಲ್ಲ. ಅವನು ತನ್ನ ಮನೆಯಲ್ಲಿ ಆರಾಮಾಗಿದ್ದ. ಅವನಿಗೆ ಗೊತ್ತಿತ್ತು ಎಷ್ಟಿದ್ದರೂ ಕೂಡ ರಾಮನೇ ಯುದ್ಧದಲ್ಲಿ ಗೆಲ್ಲೋದು ಅಂತ. ಅವನು ವಿಭೀಷಣ ತನ್ನ ಯುದ್ಧ ಭೂಮಿಗೆ ಬರ್ತಾನೆ. ಬಂದು ನೋಡ್ತಾನೆ, ಎಚ್ಚರ ಇರೋದು ಇಬ್ಬರೇ ಇಬ್ಬರು, ಹನುಮಂತ ಮತ್ತು ರಾಮ. ಎಲ್ಲರೂ ಕೂಡ ಬಿದ್ದು ಬಿಟ್ಟಿದ್ದಾರೆ. ತಕ್ಷಣದಲ್ಲಿ ವಿಭೀಷಣ ತಾನು ಹನುಮಂತನನ್ನು ಕರೆದುಕೊಂಡು ಜಾಂಬವಂತನ ಹತ್ತಿರ ಹೋಗ್ತಾನೆ ಅಂತೆ. ಜಾಂಬವಂತ ಎಚ್ಚರ ತಪ್ಪಿ ಬಿದ್ದು ಬಿಟ್ಟಿರ್ತಾನೆ. ಅವನ ಮುಖಕ್ಕೆ ಸ್ವಲ್ಪ ನೀರು ಚಿಮುಕಿಸ್ತಾರೆ ಅಂತೆ. ನೀರು ಚಿಮುಕಿಸಿದಾಗ ಎಚ್ಚರ ಆಗುತ್ತೆ ಜಾಂಬವಂತನಿಗೆ. ಅವನು ಕೇಳ್ತಾನೆ, ಹನುಮಂತ ಬದುಕಿದ್ದಾನ ಅಂತ ಒಂದೇ ಮಾತು ಕೇಳೋದು ಅವನು. ವಿಭೀಷಣ ಹೇಳ್ತಾನೆ ಬದುಕಿದ್ದಾನೆ ಅಂತ. ಹಾಗಾದರೆ ಚಿಂತೆ ಬೇಡ, ನಾವೆಲ್ಲರೂ ಕೂಡ ಬದುಕಿದಂತೆ ಅಂತ. ಅಂದರೆ ಹನುಮಂತನೊಬ್ಬ ಬದುಕಿದ್ದರೆ ಸಾಕು, ನಾವು ಯಾರನ್ನೂ ಕೂಡ ಅವನು ಸಾಯಲಿಕ್ಕೆ ಬಿಡೋದಿಲ್ಲ. ಹನುಮಂತನೇ ಹೋಗಿಬಿಟ್ರೆ ನಮ್ಮ ಸೈನ್ಯ ಎಲ್ಲವೂ ಕೂಡ ನಾಶ ಆದಂತೆ. ಹಾಗಾಗಿ ಹನುಮಂತ ಬದುಕಿದ್ದಾನೆ ಅಂತ ಏನೂ ಕೂಡ ತೊಂದರೆ ಇಲ್ಲ ಎಂಬುದಾಗಿ ಹೇಳಿ ಕೊನೆಗೆ ಜಾಂಬವಂತ ಹನುಮಂತನನ್ನು ಹತ್ತಿರ ಕರೀತಾರೆ ಅಂತ. ಹತ್ತಿರ ಕರೆದು ಹೇಳ್ತಾನೆ, ಹನುಮಂತ, ಮೇರು ಪರ್ವತ ಇದೆ. ಆ ಮೇರು ಪರ್ವತದಲ್ಲಿ ಕೆಳಗಡೆ ಇನ್ನೊಂದು ಅದರ ಚಿಕ್ಕ ಪರ್ವತ ಇದೆ, ಅದರ ಶಾಖೆ, ಬ್ರಾಂಚ್ ಯಾವುದು ಅಂದರೆ ಗಂಧಮಾದನ ಪರ್ವತ ಅಂತ. ಆ ಗಂಧಮಾದನ ಪರ್ವತಕ್ಕೆ ನೀನು ಹೋಗು. ಅಲ್ಲಿ 4 ಗಿಡಮೂಲಿಕೆಗಳಿವೆ, ವಿಶಿಷ್ಟವಾದಂಥ ಗಿಡಮೂಲಿಕೆಗಳು. ಯಾವುದು ಅಂದರೆ ಸಂಜೀವಿನಿ, ಸಂಧಾನಕರಣಿ, ಸವರ್ಣಕರಣಿ, ವಿಶಲ್ಯಕರಣಿ ಅಂತ 4 ಗಿಡಮೂಲಿಕೆ ಇವೆ. ಮೊದಲನೆಯದ್ದು ಸಂಜೀವಿನಿ ಅಂತ. ಸಂಜೀವಿನಿ ಆ ಗಿಡಮೂಲಿಕೆ ಏನು ಮಾಡುತ್ತೆ ಅಂತ ಹೇಳಿದ್ರೆ ಸತ್ತವರನ್ನು ಬದುಕಿಸುವಂತಹ ಒಂದು ದಿವ್ಯವಾದಂತಹ ಗಿಡಮೂಲಿಕೆ. ಎರಡನೆಯದ್ದು ಸಂಧಾನಕರಣಿ ಅಂತ. ಸಂಧಾನಕರಣಿ ಅಂತ ಹೇಳಿದ್ರೆ ಈ ಕೈ ಕಾಲೇನಾದರೂ ತುಂಡಾಗಿ ಬಿದ್ದಿದ್ರೆ ಅದನ್ನು ಮತ್ತೆ ಜೋಡಿಸುವಂತಹ ಸಾಮರ್ಥ್ಯ ಅದಕ್ಕಿರುತ್ತೆ. ಮೂರನೆಯದ್ದು ಸವರ್ಣಕರಣಿ. ಸವರ್ಣಕರಣಿ ಅಂತ ಹೇಳಿದ್ರೆ ಏನಾದರೂ ಗಾಯಗಳಾಗಿದ್ದರೆ ಆ ಗಾಯವನ್ನು ಕಡಿಮೆ ಮಾಡುವಂಥದ್ದು. ಕೊನೆಯದು ವಿಶಲ್ಯಕರಣಿ ಅಂತ. ಕೆಲವೊಮ್ಮೆ ಗಾಯ ಹೋಗಿರುತ್ತೆ, ಆದರೆ ಗಾಯದ ಕಲೆ ಹಾಗೇ ಇರುತ್ತೆ, ಅದು ಸಾಯೋ ತನಕ ಹಾಗೇ ಇರುತ್ತೆ. ಇದು ವಿಶಲ್ಯಕರಣಿ ಏನಂತ ಹೇಳಿದ್ರೆ ಗಾಯದ ಗುರುತು ಕೂಡ ಇಲ್ಲದಂತೆ ಮಾಡುವಂಥದ್ದು, ಅಂದರೆ ಗಾಯದ ಕಲೆಯನ್ನು ನಾಶ ಮಾಡುವಂಥದ್ದು. ಇಂತಹ 4 ಗಿಡಮೂಲಿಕೆಗಳು ಆ ಗಂಧಮಾದನ ಪರ್ವತದಲ್ಲಿ ಇವೆ. ನೀನು ನೇರವಾಗಿ ಹೋಗಿ ಆ ಗಂಧಮಾದನ ಪರ್ವತಕ್ಕೆ ಹೋಗು, ಅಲ್ಲಿ ಈ ಗಿಡಮೂಲಿಕೆಗಳು ತೆಗೆದುಕೊಂಡು ಬಾ ಅಂತ ಹೇಳ್ತಾನೆ. ಹನುಮಂತ ಹೇಳ್ತಾನೆ, ಆ ಗಿಡಮೂಲಿಕೆಯನ್ನು ತೊಗೊಂಬರ್ತೀನಿ ಸರಿ, ಆದರೆ ಗಿಡಮೂಲಿಕೆ ಹೇಗಿರುತ್ತೆ ಅಂತ ನನಗೆ ಗೊತ್ತಿಲ್ಲ, ತಿಳಿಸು ಅಂತ. ಜಮ್ ಅಂತ ತಿಳಿಸ್ತಾನೆ, ಈ ರೀತಿ ಎಲೆ ಇರುತ್ತೆ, ಈ ರೀತಿ ಗಿಡ ಇರುತ್ತೆ, ಹೀಗೆ ಅಂತ ತಿಳಿಸ್ತಾನೆ. ಸರಿ ಅಂತ ಹನುಮಂತ ನೇರವಾಗಿ ಪರ್ವತಕ್ಕೆ ಹೋಗ್ತಾನೆ. ಅಲ್ಲಿಗೆ ಹೋದಾಗ ಅಲ್ಲಿ ಇದ್ದಂತಹ ಈ ಸಂಧಾನಕರಣಿ, ವಿಶಲ್ಯಕರಣಿ, ಸಂಜೀವಿನಿ ಎಲ್ಲವೂ ಕೂಡ ಮರೆಯಾಗಿ ಬಿಡ್ತಾವಂತೆ. ಯಾಕೆ ಅಂದರೆ ಈ ಹನುಮಂತ ದೇವರ ಸಾಮರ್ಥ್ಯ ಜಗತ್ತಿಗೆ ಗೊತ್ತಾಗಬೇಕು ಅಂತ ಅವೆಲ್ಲ ಕೂಡ ಮರೆಯಾಗಿ ಬಿಡ್ತಾವೆ. ಹನುಮಂತ ದೇವರು ನೋಡ್ತಾರೆ, ಜಾಂಬವಂತ ಹೇಳಿರುವಂತಹ ಒಂದೇ ಒಂದು ಗಿಡಮೂಲಿಕೆ ಕೂಡ ಅಲ್ಲಿ ಇರೋದೇ ಇಲ್ಲ. ಹನುಮಂತ ದೇವರು ಜಾಸ್ತಿ ವಿಚಾರ ಮಾಡೋದಿಲ್ಲ. ಆಗಿದ್ದಾಗಲಿ ಅಂತ ಆ ಸಮಗ್ರ ಪರ್ವತವನ್ನೇ ಕಿತ್ತಿ ಬಿಡ್ತಾರೆ ಅಂತೆ. ಆ ಸಮಗ್ರ ಪರ್ವತ ಎಷ್ಟು ಇತ್ತು ಅಂತ ಹೇಳಿದ್ರೆ ಒಟ್ಟು 100 ಯೋಜನದಷ್ಟು ವಿಸ್ತೀರ್ಣವಾದದ್ದು ಮಹಾಪರ್ವತ. ಯಾವ ಸಮುದ್ರ 100 ಯೋಜನೆ ವಿಸ್ತೀರ್ಣವಾಗಿತ್ತೋ ಅಷ್ಟು ದೊಡ್ಡದಾದಂತಹ ಪರ್ವತ ಯಾವುದು? ಅದು ಗಂಧಮಾದನ ಪರ್ವತ.
ನೇರವಾಗಿ ಅದರ ಬುಡಕ್ಕೆ ಕೈ ಹಾಕ್ತಾರೆ. ಕೈ ಹಾಕಿ ಒಂದೇ ಏಟಿಗೆ ಸಮಗ್ರ ಗಂಧಮಾದನ ಪರ್ವತವನ್ನು ಕೂಡ ಎತ್ತಿಕೊಂಡು ನೇರವಾಗಿ ಲಂಕಾಪಟ್ಟಣಕ್ಕೆ ಬರ್ತಾರೆ ಅಂತೆ. ಲಂಕಾಪಟ್ಟಣಕ್ಕೆ ಬಂದಾಗ ಅದರಿಂದಾಗಿ ಎಲ್ಲರೂ ಕೂಡ ಬದುಕ್ತಾರೆ. ಕಪಿಗಳೆಲ್ಲ ಸತ್ತು ಹೋದವರೆಲ್ಲ ಬದುಕುತ್ತಾರೆ. ಕೆಲವೊಬ್ಬರಿಗೆ ಕೈ ಕಟ್ಟಾಗಿರುತ್ತೆ, ಕೈ ವಾಪಸ್ ಆಗುತ್ತೆ. ಕೆಲವೊಬ್ಬರಿಗೆ ಗಾಯ ಆಗಿರುತ್ತೆ, ಗಾಯ ಕಡಿಮೆ ಆಗುತ್ತೆ. ಕೆಲವೊಬ್ಬರಿಗೆ ಕಲೆ ಆಗಿರುತ್ತೆ, ಕಲೆ ಎಲ್ಲ ಪರಿಹಾರ ಆಗುತ್ತೆ. ಇಲ್ಲಿ ಒಂದು ಪ್ರಶ್ನೆ ಬರುತ್ತೆ. ಯುದ್ಧದಲ್ಲಿ ಸತ್ತವರು ಕಪಿಗಳು ಮಾತ್ರ ಅಲ್ಲ, ರಾಕ್ಷಸರು ಸತ್ತಿದ್ರು, ಕಪಿಗಳು ಸತ್ತಿದ್ರು. ರಾಕ್ಷಸರಿಗೂ ಕೈ ಕಟ್ಟಾಗಿತ್ತು, ಇವರಿಗೂ ಕೈ ಕಟ್ಟಾಗಿತ್ತು. ಎರಡೂ ಕಡೆ ಕೋಟ್ಯಾನುಕೋಟಿಗಳ ಸಲ ಸತ್ತಿದ್ರು. ಸಂಜೀವಿನಿ ಪರ್ವತ ತಂದ ತಕ್ಷಣ ಅವರು ಬದುಕಬೇಕಲ್ಲ, ಯಾಕೆಂದರೆ ಅವರು ಎಲ್ಲಿದ್ದಾರೆ? ಇಲ್ಲೇ ಇದ್ದಾರೆ, ಲಂಕಾದಲ್ಲಿಯೇ ಇದ್ದಾರೆ. ಕಪಿಗಳು ಇಲ್ಲೇ ಇದ್ದಾರೆ, ರಾಕ್ಷಸರು ಇಲ್ಲೇ ಇದ್ದಾರೆ. ಹಾಗಾಗಿ ಆ ಸಂಜೀವಿನಿ ಪರ್ವತದ ಪ್ರಭಾವದಿಂದಾಗಿ ಅವರು ಬದುಕಬೇಕಾಗಿತ್ತು, ಇವರು ಬದುಕಬೇಕಾಗಿತ್ತು. ಬದುಕಿದ್ಯಾರು? ಕಪಿಗಳು ಮಾತ್ರ. ಯಾಕೆ ಅಂದರೆ ಅದಕ್ಕೆ ರಾಮಾಯಣದಲ್ಲಿ ಕಾರಣವನ್ನು ಹೇಳ್ತಾರೆ ವಾಲ್ಮೀಕಿಗಳು. ವಾಸ್ತವಿಕವಾಗಿ ಕಪಿಗಳು ಎಷ್ಟು ಜನ ಸತ್ತಿದ್ರೋ ಅದಕ್ಕಿಂತ 10 ಪಟ್ಟು ರಾಕ್ಷಸರು ಸತ್ತಿದ್ರು ಅಂತೆ. ಆದರೆ ಈ ರಾವಣ ಏನು ಮಾಡಿಬಿಟ್ಟಿದ್ದ, ಆ ಕೋಟ್ಯಾನುಕೋಟಿಗಟ್ಟಲೆ ರಾಕ್ಷಸರ ಹೆಣ ಯುದ್ಧ ಭೂಮಿಯಲ್ಲಿ ಇದ್ದರೆ ಅದು ನನಗೆ ಅವಮಾನ, ಇಷ್ಟು ಜನ ಸತ್ತುಬಿಟ್ಟಿದಾರಲ್ಲ ಅಂತ. ಹಾಗಾಗಿ ಆ ಸತ್ತ ಪ್ರತಿಯೊಬ್ಬ ರಾಕ್ಷಸರ ದೇಹವನ್ನು ಕೂಡ ಯಾವತ್ತು ಯುದ್ಧ ಮುಗಿತಾ ಇತ್ತೋ, ಯುದ್ಧ ಸಾಯಂಕಾಲ ಮುಗಿತಾ ಇತ್ತು. ಸಾಯಂಕಾಲ ಯುದ್ಧ ಮುಗಿದ ತಕ್ಷಣ ಎಲ್ಲ ಶವಗಳನ್ನು, ಸತ್ತ ದೇಹಗಳನ್ನು ಕೂಡ ತೆಗೆದುಕೊಂಡು ಹೋಗಿ ಸಮುದ್ರಕ್ಕೆ ಹಾಕಿಬಿಡ್ತಾ ಇದ್ದಂತೆ. ಸಮುದ್ರಕ್ಕೆ ಹಾಕಿದ ತಕ್ಷಣ ಅಲ್ಲಿದ್ದಂತಹ ದೊಡ್ಡ ದೊಡ್ಡ ತಿಮಿಂಗಲಗಳೆಲ್ಲ ರಾಕ್ಷಸರ ದೇಹ ತಿಂದು ಬಿಡ್ತಾ ಇದ್ದು. ಹಾಗಾಗಿ ಹನುಮಂತ ಸಂಜೀವಿನಿ ಪರ್ವತವನ್ನು ಹೊತ್ತು ತಂದಾಗ ರಣರಂಗದಲ್ಲಿ ಯುದ್ಧ ಭೂಮಿಯಲ್ಲಿ ಇದ್ದಂತಹ ದೇಹಗಳು ಅಂತ ಹೇಳಿದ್ರೆ ಕೇವಲ ಕಪಿಗಳ ದೇಹಗಳು ಮಾತ್ರ. ಹಾಗಾಗಿ ಎಲ್ಲ ಕಪಿಗಳು ಕೂಡ ಬದುಕಿದರು. ಒಂದು ವೇಳೆ ರಾವಣ ಆ ತಪ್ಪು ಕೆಲಸ ಮಾಡದೇ ಹೋಗಿದ್ರೆ, ಎಲ್ಲರ ದೇಹವನ್ನು ಕೂಡ ಸಮುದ್ರದಲ್ಲಿ ಹಾಕದೇ ಹೋಗಿದ್ರೆ ಅವರು ಬದುಕ್ತಾ ಇದ್ರು. ಆದರೆ ರಾವಣನಿಗೆ ಅದು ಗೊತ್ತಾಗಲಿಲ್ಲ. ಹಾಗಾಗಿ ಕಪಿಗಳು ಮಾತ್ರ ಬದುಕಿದರು ಎಂಬುದಾಗಿ ಹೇಳ್ತಾರೆ. ಈ ರೀತಿಯಾಗಿ ಆಯಿತು, ಎಲ್ಲ ಬದುಕಿದರು. ಕಪಿಗಳಿಗೆ ತುಂಬ ಸಂತೋಷ ಆಯಿತು. ಸರಿ, ಈಗೇನು ಮಾಡಬೇಕು? ಪರ್ವತ ಎಲ್ಲಿದೆ? ಹನುಮಂತನ ಕೈಯಲ್ಲಿ ಇದೆ. ಅದನ್ನು ಸುಮ್ಮನೆ ಎಲ್ಲೆಲ್ಲೂ ಇಡ್ಲಿಕ್ಕಾಗಲ್ಲ, ಅದೇನು ಸಣ್ಣ ಐಟಮ್ ಅಲ್ಲ, 100 ಯೋಜನೆ ವಿಸ್ತೀರ್ಣವಾದಂತಹ ದೊಡ್ಡ ಪರ್ವತ. ಹಾಗಂತ ಅದನ್ನು ಹೊತ್ತುಕೊಂಡೇ ನಿಲ್ಲಿಕ್ಕಾಗಲ್ಲ. ಮತ್ತೇನು ಮಾಡಬೇಕು? ಮತ್ತೆ ವಾಪಸ್ ಮೇರು ಪರ್ವತಕ್ಕೆ ಹೋಗಿ ಇಟ್ಟು ಮತ್ತೆ ವಾಪಸ್ ಬರಬೇಕು. ಅದಕ್ಕೆ ತುಂಬ ಟೈಮ್ ತಗೊಳುತ್ತೆ, ಸಮಯ ಹಿಡಿಯುತ್ತೆ. ಅದಕ್ಕೆ ಹನುಮಂತ ದೇವರು ವಿಚಾರ ಮಾಡ್ತಾರೆ, ಸುಮ್ಮನೆ ಅಲ್ಲಿ ಹೋಗಿ ಇಟ್ಟು ಬರೋದು ಬೇಡ, ಇಲ್ಲಿಂದಲೇ ಅದನ್ನು ಅಲ್ಲಿಗೆ ಎಸೆದು ಬಿಡೋಣ ಅಂತ. 100 ಯೋಜನೆ ವಿಸ್ತೀರ್ಣವಾದಂತಹ ಗಂಧಮಾದನ ಪರ್ವತವನ್ನು ಲಂಕಾಪಟ್ಟಣದಲ್ಲಿಯೇ ನಿಂತುಕೊಂಡು ಮೇರು ಪರ್ವತದ ಬುಡಕ್ಕೆ ಎಸೆದರಂತೆ. ಅದು ಎಷ್ಟಿತ್ತು ಅಂತ ಹೇಳಿದ್ರೆ, ತ್ರಿವಿಕ್ರಮ ಪಂಡಿತಾಚಾರ್ಯರು ತಮ್ಮ ವಾಯುಸ್ತುತಿಯಲ್ಲಿ ಹೇಳ್ತಾರೆ, ಪ್ರಾಕ್ 50 ಸಹಸ್ರೈರ್ ವ್ಯವಹಿತ ಮಮಿತಂ ಯೋಜನೆ ಪರ್ವತಂ ತ್ವಂ ಯಾವತ್ ಸಂಜೀವನಾದ್ಯೌಷಧನಿಧಿಮಧಿಕ ಪ್ರಾಣ ಲಂಕಾಮನೇಶೀಹಿ ಅದ್ರಾಕ್ಷಿ ಋತ್ಪದಂತಂ ತಥೌತಗಿರಿಮತ್ ಪಾಠಯಂತಂ ಗೃಹೀತ್ವಾ ಯಾಂತಂ ಖೇ ರಾಘವಾಂಗ್ರೌ ಪ್ರಣತಮಪಿ ತದೈ ಕಕ್ಷಣೆ ತ್ವಾಂಹಿ ಲೋಕಃ ಅಂತ ಲಂಕಾಪಟ್ಟಣದಿಂದಾಗಿ ಮೇರು ಪರ್ವತ 50,000 ಯೋಜನ ದೂರ ವಿಸ್ತೀರ್ಣವಾಗಿತ್ತು ಅಂತೆ. ಅಷ್ಟು ಯೋಜನ, 50,000 ಯೋಜನ ದೂರದಲ್ಲಿ ಮೇರು ಪರ್ವತ ಇದೆ, ಈ ಕಡೆ ಲಂಕಾಪಟ್ಟಣ ಇದೆ. ಇಂತಹ ಲಂಕಾಪಟ್ಟಣದಿಂದಾಗಿ ಒಂದೇ ಕೈಯಿಂದಾಗಿ ಗಂಧಮಾದನ ಪರ್ವತ ಎಸೆದರೆ ಪರ್ವತ ಕಿತ್ತುವ ಮುಂಚೆ ಯಾವ ರೀತಿಯಾಗಿ ಗಟ್ಟಿಮುಟ್ಟಾಗಿ ಒಂದೇ ಜಾಗದಲ್ಲಿ ಇತ್ತೋ ಅದೇ ರೀತಿಯಾಗಿ ಮತ್ತೆ ಹೋಗಿ ಕುತ್ಕೊಂಡ್ಬಿಡ್ತವಂತೆ. ಸಾಮಾನ್ಯವಾಗಿ ಒಂದು ಯಾವುದೋ ಕಲ್ಲನ್ನು ಮಣ್ಣನ್ನು ಕಿತ್ತಿ ಮತ್ತೆ ಅದೇ ಜಾಗದಲ್ಲಿ ವಾಪಸ್ ಇಟ್ಟರೆ ಸರಿಯಾಗಿ ಕೊಡೋದಿಲ್ಲ, ಮೊದಲಿದ್ದಂತೆ ಆಗೋದಿಲ್ಲ. ಎಷ್ಟೋ ಪ್ರಯತ್ನ ಪಟ್ಟರೂ ಕೂಡ ಮೊದಲಿದ್ದಂತೆ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಒಂದು ಭೂಮಿಯನ್ನು ಅಗದು ವಾಪಸ್ ಮಣ್ಣನ್ನು ಅದಕ್ಕೆ ತುಂಬಿದರೆ ಮೊದಲಿದ್ದಂತೆ ಕಾಣಿಸೋದೇ ಇಲ್ಲ ಅದು. ಆದರೆ ವಾಯುದೇವರು ಅಷ್ಟು ದೊಡ್ಡ ಪರ್ವತವನ್ನು 50,000 ಯೋಜನ ದೂರದಿಂದಾಗಿ ಎಸೆದರೆ ಮೊದಲು ಯಾವ ರೀತಿಯಾಗಿ ಇತ್ತೋ ಅದೇ ರೀತಿಯಾಗಿ ಗಟ್ಟಿಯಾಗಿ ಕುಳಿತುಕೊಂಡಿತು ಎಂಬುದಾಗಿ ಹೇಳ್ತಾರೆ. ಆ ರೀತಿಯಾಗಿ ಆಯಿತು. ಇಂದ್ರಜಿತ್ತುವಿಗೆ ಮತ್ತೆ ಸಂಕಷ್ಟ ಶುರುವಾಯಿತು ಅಂತೆ. ಮತ್ತೆ ಹೋದ ಎಲ್ಲಿಗೆ? ಗುಹೆಗೆ. ಮತ್ತೆ ಮಾಡಿದ ಹೋಮ.
ಮತ್ತೆ ವಿಮಾನ ಬಂತು, ಅದರಿಂದಾಗಿ ಮತ್ತೆ ಅಸ್ತ್ರವನ್ನು ಪ್ರಯೋಗ ಮಾಡಿದ. ಹೀಗೆ ಇಂದ್ರಜಿತ್ತು ಒಟ್ಟು 3 ಸಾರಿ ಆ ಗುಹೆಗೆ ಹೋಗಿ ಯಾಗವನ್ನು ಮಾಡಿ ತಾನು 3 ಸಲ ಅದೃಶ್ಯರಾಗಿ ಮಾಡಲಿಕ್ಕೆ ಶುರು ಮಾಡಿದ. ಏನು ನಾಗಾಸ್ತ್ರವನ್ನು ಪ್ರಯೋಗ ಮಾಡಿದ. ಮೊದಲನೇ ಸಲ ಪ್ರಯೋಗ ಮಾಡಿದಾಗ ಗರುಡ ಬಂದು ಪರಿಹಾರ ಮಾಡಿದ. ಎರಡನೇ ಸಲ ಪ್ರಯೋಗ ಮಾಡಿದಾಗ ಹನುಮಂತ ಗಂಧಮಾದನ ಪರ್ವತವನ್ನು ಹೊತ್ತುಕೊಂಡು ಬಂದು ಪರಿಹಾರ ಮಾಡಿದ. 3ನೇ ಸಲ ಪ್ರಯೋಗ ಮಾಡ್ತಾನೆ ಅಂತೆ. ಈ ರೀತಿಯಾಗಿ ಪ್ರಯೋಗ ಮಾಡಿದಾಗ ಆವಾಗ ಹನುಮಂತ ತಾನೇ ಮಾಡ್ತಾನೆ, ಮತ್ತೆ ಹೋಗಿ ಆ ಒಂದು ಪರ್ವತ ತೆಗೆದುಕೊಂಡು ಬರ್ತಾನೆ. ಗಂಧಮಾದನ ಪರ್ವತವನ್ನು 2ನೇ ಬಾರಿ ತೆಗೆದುಕೊಂಡು ಬರ್ತಾನೆ. 2ನೇ ಬಾರಿ ತೆಗೆದುಕೊಂಡು ಬಂದು ಅದರಿಂದಾಗಿ ಮತ್ತೆ ಎಲ್ಲರೂ ಕೂಡ ಎದ್ದು ಕೂಡ್ತಾರೆ. ಕೊನೆಗೆ ಮತ್ತೆ ಹಿಂದಿನ ಸಲ ಹೇಗೆ ಮಾಡಿದ್ದನೋ ಅದೇ ರೀತಿ ಅಲ್ಲೇ ನಿಂತುಕೊಂಡು ಆ ಪರ್ವತ ಎಸಿತಾನೆ, ಮತ್ತೆ ಅಲ್ಲಿ ಹೋಗಿ ಕೂಡುತ್ತೆ ಅದು. ಹೀಗೆ ಆ ಇಂದ್ರಜಿತ್ತು 3 ಬಾರಿ ನಾಗಾಸ್ತ್ರವನ್ನು ಪ್ರಯೋಗ ಮಾಡಿದಾಗಲೂ ಕೂಡ ಅದರಿಂದಾಗಿ ಕಪಿಗಳಿಗೆ ಏನೂ ತೊಂದರೆಯಾಗೋದಿಲ್ಲ. ಇಷ್ಟೆಲ್ಲ ಆಯಿತು. ಇದನ್ನು ಎಲ್ಲ ದೇವತೆಗಳು ಕೂಡ ನೋಡ್ತಾರೆ ಅಂತೆ. ಆಕಾಶದಲ್ಲಿ ನಿಂತುಕೊಂಡು ಈ ಹನುಮಂತ ದೇವರ ದಿವ್ಯವಾದಂತಹ ಸಾಹಸವನ್ನು ನೋಡಿ ಅವರೆಲ್ಲರೂ ಕೂಡ ಪುಷ್ಪವೃಷ್ಟಿಯನ್ನು ಮಾಡ್ತಾರೆ ಎಂಬುದಾಗಿ ಇಷ್ಟು ಅಂಶಗಳನ್ನು ಶ್ರೀಪಾದರಾಜರು ಹೇಳ್ತಾರೆ. ಅದೇ ಉರಗ ಬಂಧಕ್ಕೆ ಸಿಲುಕಿ ಕಪಿವರನ್ನು ಮೈಮರೆಯೇ ಅಂತ. ಅಂದರೆ ಉರಗ ಅಂತ ಹೇಳಿದ್ರೆ ಸರ್ಪ ಅಂತ. ಯಾಕೆಂದರೆ ಉರ ಅಂತ ಹೇಳಿದ್ರೆ ಎದೆ ಅಂತ ಅರ್ಥ. ಹಾವುಗಳಿಗೆ ಕೈಕಾಲು ಇರೋದಿಲ್ಲ, ಅವುಗಳು ಸುಮ್ಮನೆ ತೆಳ್ಕೊಂಡು ಹೋಗ್ತಾ ಇರ್ತವೆ ಎದೆಯಿಂದ. ಹಾಗಾಗಿ ಯಾವುದು ಉರಸ್ಸಿನಿಂದಾಗಿ ಎದೆಯಿಂದಾಗಿ ಸಂಚಾರ ಮಾಡುತ್ತೋ ಅದು ಉರಗ ಅಂತ. ಹಾಗಾಗಿ ಉರಗ ಬಂಧಕೆ ಅಂತ ಹೇಳಿದರೆ ನಾಗಪಾಶಕ್ಕೆ ಸಿಲುಕಿ ಕಪಿವರರು ಮೈಮರೆಯೇ. ದೊಡ್ಡ ದೊಡ್ಡ ಕಪಿಶ್ರೇಷ್ಠರು, ಅಂಗದ, ನೀಲ ಮುಂತಾದಂತಹ ಎಲ್ಲ ಕಪಿಗಳು ಕೂಡ ಆ ಸಂದರ್ಭದಲ್ಲಿ ತರಣಿ ಕುಲ ತಿಲಕನಾಜ್ಞೇನೆ ತಾಳಿ ಅಂತ. ತರಣಿ ಕುಲ ತಿಲಕ ಅಂತ ಹೇಳಿದರೆ ರಾಮಚಂದ್ರ ದೇವರು ಅಂತ. ಯಾಕೆ ಅಂದರೆ ರಾಮಚಂದ್ರ ದೇವರ ವಂಶ ಯಾವುದು? ಸೂರ್ಯವಂಶ. ತರಣಿ ಅಂತ ಹೇಳಿದರೆ ಸೂರ್ಯ ಅಂತ ಅರ್ಥ. ಹಾಗಾಗಿ ತರಣಿ ಕುಲ ತಿಲಕ ಅಂತ ಹೇಳಿದರೆ ಸೂರ್ಯವಂಶದಲ್ಲಿ ಶ್ರೇಷ್ಠನಾದಂತಹ ರಾಮಚಂದ್ರ ದೇವರು ಯಾರಿಗೆ ಆಜ್ಞೆ ಮಾಡ್ತಾರೆ? ಹನುಮಂತನಿಗೆ ಆಜ್ಞೆಯನ್ನು ಮಾಡ್ತಾರೆ, ನೀನು ಹೋಗಿ ಪರ್ವತವನ್ನು ತೆಗೆದುಕೊಂಡು ಬಾ ಅಂತ. ಹಾಗಾಗಿ ತರಣಿ ಕುಲ ತಿಲಕಲಾಜ್ಞೇನೆ ತಾಳಿ ಗಿರಿ ಸಹಿತ ಸಂಜೀವನವ ಕಿತ್ತು ತಂದಿತ್ತ. ಹೇಳಿದ್ದೇನು? ಸಂಜೀವಿನಿ ತಗೊಂಬ ಅಂತ. ಹನುಮಂತ ದೇವರು ಏನು ಮಾಡಿದರು? ಗಿರಿ ಸಹಿತ ಸಂಜೀವನ, ಪರ್ವತವನ್ನೇ ಕಿತ್ತು ತಂದು ಎಲ್ಲರನ್ನೂ ಕೂಡ ಬದುಕಿಸಿರ್ತಾರೆ. ಅಂತಹ ಸುರ ನರರೊಳಗೆ ಸರಿಯುಂಟೆ ಹನುಮಂತಗೆ ಅಂತ. ಇಂತಹ ಹನುಮಂತ ದೇವರಿಗೆ ಸರಿ ಸಮಾನರಾದವರು ಮನುಷ್ಯರಲ್ಲಿಯೂ ಇಲ್ಲ, ಸುರರೊಳಗೂ ದೇವತೆಗಳಲ್ಲಿಯೂ ಇಲ್ಲ ಎಂಬುದಾಗಿ ಹನುಮಂತ ದೇವರ ಪರಾಕ್ರಮವನ್ನು ವರ್ಣನೆ ಮಾಡ್ತಾರೆ 10ನೇ ನುಡಿಯಲ್ಲಿ. ಮುಂದೆ 11ನೇ ನುಡಿ ಪ್ರಾರಂಭ ಆಗುತ್ತೆ. ಈ ರೀತಿಯಾಗಿ ಯುದ್ಧ ಎಲ್ಲ ಮುಗಿಯುತ್ತೆ. ವಿಜಯ ರಘುಪತಿ ಮೆಚ್ಚಿ ಧರಣಿ ಸುತೆ ಎಳಿಗೀಯೇ ಭಜಿಸಿ ಮೌಕ್ತಿಕದ ಹಾರವನು ಪಡೆದ ಅಜ ಪದವಿಯನು ರಾಮ ಕೊಡುವೆನೇನೆ ಹನುಮಂತ ನಿಜ ಭಕುತಿಯೇನೆ ಬೇಡಿ ವರವ ಪಡೆದ ಅಂತ 11ನೇ ಮಂತ್ರ. ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ ವಿಜಯ ರಘುಪತಿ ಮೆಚ್ಚಿ ಅಂತ. ವಿಜಯ ರಘುಪತಿ ಅಂತೀರ, ರಘುಪತಿ ಅಂದರೆ ರಾಮ. ಅವನು ವಿಜಯಶಾಲಿಯಾಗಿದ್ದ, ಯಾಕೆಂದರೆ ಯುದ್ಧವನ್ನು ಗೆದ್ದಿದ್ದ. ಯುದ್ಧ ಎಲ್ಲ ಆಯಿತು. ಕೊನೆಗೆ ಸೀತೆಯನ್ನು ಕರೆದುಕೊಂಡು ಬಂದು ರಾಮದೇವರಿಗೆ ಒಪ್ಪಿಸ್ತಾನೆ ಈ ಹನುಮಂತ. ಕೊನೆಗೆ ಎಲ್ಲರೂ ಕೂಡ ವಿಭೀಷಣ ಎಲ್ಲ ಕಪಿವೀರರು ಕೂಡ ಕೂಡ ಸೇರಿಕೊಂಡು ಅಯೋಧ್ಯ ಪಟ್ಟಣಕ್ಕೆ ಅಂತ ಬರ್ತಾರೆ. ಅಯೋಧ್ಯ ಪಟ್ಟಣದಲ್ಲಿ ರಾಮದೇವರನ್ನು ನೋಡಿ ಅಲ್ಲಿ ಇದ್ದಂತಹ ಎಲ್ಲ ಪಟ್ಟಣಿಗರಿಗೂ ಕೂಡ ತುಂಬ ಸಂತೋಷ ಆಗುತ್ತೆ ಅಂತೆ. ಯಾಕೆಂದರೆ ಅಲ್ಲಿಗೆ ಕರೆಕ್ಟಾಗಿ 14 ವರ್ಷ ಮುಗಿದಿತ್ತು. ಕೈಕೇಯಿ ಹೇಳಿದ್ದೇನು 14 ವರ್ಷ ವನವಾಸಕ್ಕೆ ಅಂತ ಹೋಗಬೇಕು ಅಂತ. ಅಲ್ಲಿಗೆ ಸರಿಯಾಗಿ 14 ವರ್ಷ ಮುಗಿದಿತ್ತು. ಕೊನೆಗೆ ಅಲ್ಲಿಗೆ ಬಂದಾಗ ಆ ರಘುಪತಿ ರಾಮಚಂದ್ರ ದೇವರಿಗೆ ವೈಭವದ ಪಟ್ಟಾಭಿಷೇಕ ಆಗುತ್ತೆ. ಅಂದಿನಿಂದಾಗಿ ಅಯೋಧ್ಯೆಯ ರಾಜ ಅದು ಶ್ರೀರಾಮಚಂದ್ರ. ಇಷ್ಟಾಯಿತು, ಪಟ್ಟಾಭಿಷೇಕ ಎಲ್ಲ ಆಯಿತು. ಆ ಸಂದರ್ಭದಲ್ಲಿ ಏನಾಗುತ್ತೆ, ರಾಮಚಂದ್ರ ದೇವರ ಕೊರಳಿನಲ್ಲಿ ಒಂದು ಮೌಕ್ತಿಕ ಹಾರ ಅಂದರೆ ಮುತ್ತಿನ ಹಾರ ಇರುತ್ತೆ. ಆ ಮುತ್ತಿನ ಹಾರವನ್ನು ತೆಗೆದುಕೊಂಡು ರಾಮದೇವರು ಸೀತೆ ಕೈ ಕೊಡ್ತಾರೆ ಅಂತೆ.
ಸೀತೆಗೆ ಹೇಳ್ತಾರೆ, ಸೀತೆ ಇಷ್ಟು ಜನ ಇದ್ದಾರೆ, ಇಷ್ಟು ಜನರಲ್ಲಿ ನಿನಗೆ ಯಾರು ಅತ್ಯಂತ ಪ್ರೀತಿ ಪಾತ್ರನೋ, ನಿನಗೆ ಯಾರನ್ನು ಕಂಡ್ರೆ ತುಂಬ ಪ್ರೀತಿಯೋ ಅಂಥವನಿಗೆ ಈ ಮೌಕ್ತಿಕದ ಹಾರವನ್ನು, ಮುತ್ತಿನ ಹಾರವನ್ನು ಕೊಡು ಅಂತ ರಾಮಚಂದ್ರ ದೇವರು ಸೀತಾದೇವಿಗೆ ಕೊಡ್ತಾರೆ. ಸೀತಾದೇವಿ ನೋಡ್ತಾಳೆ, ಎಲ್ಲ ಕಡೆ ನೋಡ್ತಾಳೆ. ಸುಗ್ರೀವ ಇರ್ತಾನೆ, ಅಂಗದ, ವಿಭೀಷಣ ಮುಂತಾದಂಥ ಅನೇಕ ಎಲ್ಲ ಕಪಿವೀರರು ಕೂಡ ಇರ್ತಾರೆ. ಆ ಎಲ್ಲ ಕಪಿವೀರರಲ್ಲಿ ನನ್ನ ಸೇವೆಯನ್ನು ಅದ್ಭುತವಾಗಿ ಮಾಡಿದಂತಹ ಏಕೈಕ ವ್ಯಕ್ತಿ ಅಂತ ಹೇಳಿ ಅದು ಯಾರು? ಹನುಮಂತ ಅಂತ. ಯಾಕೆಂದರೆ ಏಕಾಂಗಿಯಾಗಿ, ಅದು ಕೂಡ ಮಧ್ಯರಾತ್ರಿಯ ಸಂದರ್ಭದಲ್ಲಿ ಒಬ್ಬನೇ ಲಂಕಾಪಟ್ಟಣಕ್ಕೆ ಬಂದು ಆ 80 ಕೋಟಿ ಜನ ರಾಕ್ಷಸರನ್ನು ಕೊಂದು ಹಾಕಿ ಅಕ್ಷಕುಮಾರ ರಾವಣನ ಮಗ ಅವನನ್ನು ಕೂಡ ಸಂಹಾರ ಮಾಡಿ ನನ್ನ ಸೇವೆಯನ್ನು ವಿಶೇಷವಾಗಿ ಮಾಡಿದವನು ಹನುಮಂತ. ಹಾಗಾಗಿ ನಾನು ಹನುಮಂತನಿಗೇನೆ ಇದನ್ನು ಕೊಡ್ತೇನೆ ಅಂತ ಆ ಸೀತಾದೇವಿ ವಿಶೇಷವಾದಂತಹ ಒಂದು ಮುತ್ತಿನ ಮಾಲೆಯನ್ನು ಹನುಮಂತ ದೇವರಿಗೆ ಕೊಡ್ತಾಳೆ ಎಂಬುದಾಗಿ ಹೇಳ್ತಾರೆ. ಇದನ್ನೇ ಶ್ರೀಪಾದರಾಜರು ವಿಜಯ ರಘುಪತಿ ಮೆಚ್ಚಿ ಧರಣಿಸುತೆ ಎಳೆಗಿಯೇ ಭಜಿಸಿ ಮೌಕ್ತಿಕದ ಹಾರ, ಮುತ್ತಿನ ಹಾರವನ್ನು ಪಡೆದರು. ಯಾರು? ಹನುಮಂತ ದೇವರು. ಹೀಗೆ ಇಷ್ಟೆಲ್ಲ ಆಯಿತು. ಕೊನೆಗೆ ಅನೇಕ ಜನ ಸೇವೆ ಮಾಡಿರ್ತಾರೆ. ರಾಮದೇವರ ಸೇವೆ ಹನುಮಂತ ಒಬ್ಬನೇ ಮಾಡಿಲ್ಲ, ಹನುಮಂತ ವಿಶೇಷವಾಗಿ ಮಾಡಿದ್ದು ಸರಿ. ಆದರೆ ಸುಗ್ರೀವ, ಅಂಗದ, ತಾರ, ನೀಲ ಮುಂತಾದಂತಹ ಕೋಟಿಗಟ್ಟಲೆ ಕಪಿಗಳು ಅನ್ನ ನೀರು ಎಲ್ಲವನ್ನು ಕೂಡ ಬಿಟ್ಟು ಇಡೀ ಭಾರತದಾದ್ಯಂತ ಸುತ್ತಾಡಿ ಸೀತೆಯನ್ನು ಹುಡುಕಿ ಕೊನೆಗೆ ಲಂಕಾಪಟ್ಟಣಕ್ಕೆ ಬಂದು ಅಲ್ಲಿ ಮಹಾಭಯಾನಕರಾದಂತಹ ರಾಕ್ಷಸರು ರಾವಣ, ಕುಂಭಕರ್ಣ, ಯಾವ ಕುಂಭಕರ್ಣನ ಮಕ್ಕಳಾದಂತಹ ಕುಂಭ, ನಿಕುಂಭ ಪ್ರತಿಯೊಬ್ಬರೂ ಕೂಡ ದೊಡ್ಡ ದೊಡ್ಡ ರಾಕ್ಷಸರು. ಜೊತೆಗೆ ರುದ್ರದೇವರವರ, ಬ್ರಹ್ಮದೇವರವರ ಅಂತ ಅದು ಬೇರೆ ಅಡಿಷ್ನಲ್ ಆಗಿ ಅಂತಹ ರಾಕ್ಷಸರ ಕೈಯಲ್ಲಿ ಯುದ್ಧ ಮಾಡಿ ಗೆದ್ದು ವಿಶೇಷವಾದ ಸೇವೆಯನ್ನು ಪ್ರತಿಯೊಬ್ಬರು ಮಾಡಿರ್ತಾರೆ, ಪ್ರತಿಯೊಬ್ಬ ಕಪಿಗಳು ಕೂಡ ಮಾಡಿರ್ತಾರೆ. ಹಾಗಾಗಿ ರಾಮಚಂದ್ರ ದೇವರು ಏನು ಮಾಡ್ತಾರೆ, ಯಾರ್ಯಾರು ಎಷ್ಟೆಷ್ಟು ಸೇವೆಯನ್ನು ಮಾಡಿದ್ದಾರೋ ಅವರವರಿಗೆ ತಕ್ಕದಾದಂತಹ ಒಂದು ಉಡುಗೊರೆಯನ್ನು ಕೊಡ್ತಾರೆ ಗಿಫ್ಟ್ ಆಗಿ. ಯಾಕೆಂದರೆ ಹೇಗೂ ಎಲ್ಲರೂ ಕೂಡ ಯುದ್ಧ ಮಾಡಿ ಅಯೋಧ್ಯೆಗೆ ಬಂದಿದ್ದಾರೆ. ಅದರಲ್ಲೂ ಕೂಡ ಅಯೋಧ್ಯೆಯಲ್ಲಿ ಈಗ ತಾನೇ ಪಟ್ಟಾಭಿಷೇಕ ಆಗಿದೆ, ಒಳ್ಳೆಯ ಸಂಭ್ರಮದ ವಾತಾವರಣ. ಹಾಗಾಗಿ ಅವರಿಗೆ ಅವರವರ ಸೇವೆಗೆ ತಕ್ಕಂತೆ ಒಂದೊಂದು ಉಡುಗೊರೆ ಕೊಡಬೇಕು ಅಂತ ರಾಮದೇವರು ಪ್ರತಿಯೊಬ್ಬರಿಗೂ ಕೂಡ ಒಂದು ಉಡುಗೊರೆಯನ್ನು ಕೊಡ್ತಾರೆ. ಉಡುಗೊರೆ ಕೊಟ್ಟು ಕೊನೆಗೆ ಒಂದು ಮಾತು ಹೇಳ್ತಾರೆ, ವಾಸ್ತವಿಕವಾಗಿ ನಾನು ನಿಮಗೆ ನಿಮ್ಮ ಸೇವೆಯ ಮುಂದೆ ನಾನು ಕೊಡುವಂತಹ ಉಡುಗೊರೆ ಏನೂ ಅಲ್ಲ, ನಿಮಗೆ ಮೋಕ್ಷವನ್ನೇ ಕೊಡಬೇಕು ಅಂತ ರಾಮದೇವರು ಹೇಳ್ತಾರೆ ಅಂತೆ. ಕೊನೆಗೆ ಒಂದು ಮಾತು ಹೇಳ್ತಾರೆ, ನೀವೆಲ್ಲರೂ ಮಾಡಿರುವಂತಹ ಸೇವೆಗೆ ಮೋಕ್ಷವನ್ನು ಕೊಟ್ಟರೆ ಸರಿಯಾಗುತ್ತೆ, ಅದಕ್ಕೆ ಸರಿಯಾಗಿ ಬಿಡುತ್ತೆ. ಆದರೆ ಹನುಮಂತ ದೇವರು ಮಾಡಿರುವಂತಹ ಸೇವೆಗೆ ಮೋಕ್ಷವು ಕೂಡ ಕಡಿಮೆನೇ ಅಂತ ಹೇಳಿಬಿಡ್ತಾರೆ. ಅಂದರೆ ಅಷ್ಟು ದಿವ್ಯವಾದಂತಹ ಭಕ್ತಿಯಿಂದಾಗಿ ಹನುಮಂತ ದೇವರು ರಾಮದೇವರ ಸೇವೆಯನ್ನು ಮಾಡಿದರು. ಯಾಕೆಂದರೆ ಕಪಿಗಳು ರಾಮದೇವರ ಸೇವೆಯನ್ನು ಮಾಡಿದರು. ಕೆಲವೊಬ್ಬರು ಭಕ್ತಿಯಿಂದ ಮಾಡಿದರು ಖಂಡಿತ, ಇನ್ನೂ ಕೆಲವರು ಹೆದರಿಕೆಯಿಂದ ಮಾಡಿದರು. ಯಾರ ಹೆದರಿಕೆ? ಸುಗ್ರೀವ ಹೆದರಿಕೆ, ಹನುಮಂತನ ಹೆದರಿಕೆ. ಹಾಗಾಗಿ ಕೆಲವರು ಹೆದರಿಕೆಯಿಂದ ಯುದ್ಧ ಮಾಡಿದ್ರು, ಇನ್ನೂ ಕೆಲವರು ಭಕ್ತಿಯಿಂದ ಯುದ್ಧವನ್ನು ಮಾಡಿದರು. ಅದರಲ್ಲಿ ಪರಿಪೂರ್ಣವಾದಂತಹ ನಿಷ್ಕಾಮ ಭಕ್ತಿಯಿಂದ ಯುದ್ಧ ಮಾಡಿದ ಏಕೈಕ ವ್ಯಕ್ತಿ ಅಂತ ಹೇಳಿದ್ರೆ ಅದು ಹನುಮಂತ ಒಬ್ಬನೇ. ಹಾಗಾಗಿ ಅವರಿಗೆ ನಾನು ಮೋಕ್ಷ ಕೊಟ್ಟಿರೋದು ಸರಿಯಾಗೋದಿಲ್ಲ, ಹಾಗಾಗಿ ನನ್ನನ್ನೇ ನಾನು ಸಮರ್ಪಣೆ ಮಾಡ್ತೇನೆ ಅಂತ ಹನುಮಂತ ದೇವರನ್ನು ರಾಮದೇವರು ಪ್ರೀತಿಯಿಂದಾಗಿ ಅಪ್ಪಿಕೊಳ್ತಾರೆ ಅಂತೆ, ತನ್ನನ್ನೇ ತಾನು ಕೊಟ್ಟು ಬಿಡ್ತಾರೆ ಎಂಬುದಾಗಿ ಹೇಳ್ತಾರೆ. ಸ್ವಾತ್ಮಪ್ರಧಾನ ಮಧಿಕಮ್ಮ ಎಂಬುದಾಗಿ ತನ್ನನ್ನೇ ತಾನು ಕೊಟ್ಟು ಬಿಡ್ತಾರೆ ಯಾವ ರಾಮದೇವರು. ಈ ರೀತಿಯಾಗಿ ಹನುಮಂತ ದೇವರು ವಿಶಿಷ್ಟವಾದಂತಹ ಸೇವೆಯನ್ನು ತಾವು ರಾಮದೇವರಿಗೆ ಮಾಡ್ತಾರೆ. ರಾಮದೇವರಿಗೆ ಹನುಮಂತ ದೇವರು ಅವತಾರ ಮಾಡಿದ್ದೇನೆ ರಾಮದೇವರ ಸೇವೆಗೆ ಅಂತ. ಅಂತಹ ರಾಮದೇವರ ಸೇವೆಯನ್ನು ವಿಶೇಷವಾಗಿ ಮಾಡಿ ಮುಂದೆ ಅಂತಹ ರಾಮದೇವರ ಒಂದು ಅನುಗ್ರಹದಿಂದಾಗಿ ಬ್ರಹ್ಮ ಪದವಿ, ಅಂದರೆ ಇವಾಗ ಇರುವಂತಹ ಬ್ರಹ್ಮದೇವರು ಮೋಕ್ಷಕ್ಕೆ ಹೋದರೆ ಮುಂದೆ ಆ ಬ್ರಹ್ಮದೇವರ ಪದವಿಗೆ ಬರೋದ್ಯಾರು? ಈ ವಾಯುದೇವರು ಹನುಮಂತ. ಹಾಗಾಗಿ ಅಂತಹ ಹನುಮಂತ ದೇವರಿಗೆ ಒಂದು ಬ್ರಹ್ಮ ಪದವಿಯನ್ನು ಪರಮಾತ್ಮ ಕೊಡ್ತಾನೆ. ಕೊಟ್ಟು ಕೊನೆಗೆ ಒಂದು ಮಾತನ್ನು ಹೇಳ್ತಾನೆ,
ಯಾರು ನಿರಂತರವಾಗಿ ನಿನ್ನ ಚರಿತ್ರೆಯನ್ನು ಶ್ರವಣ ಮಾಡ್ತಾರೋ, ನಿನ್ನ ಚರಿತ್ರೆಯನ್ನು ಹಾಡ್ತಾರೋ ಕೇಳ್ತಾರೋ, ಅಲ್ಲಿ ಎಲ್ಲ ಕಡೆಯೂ ಕೂಡ ಅವರೆಲ್ಲರ ಕಷ್ಟಗಳು ಕೂಡ ಪರಿಹಾರವಾಗಿ ಅವರಿಗೆ ವಿಶಿಷ್ಟವಾದ ಸುಖ ಸಿಗುತ್ತೆ. ಅಷ್ಟು ಮಾತ್ರ ಅಲ್ಲ, ನಿನ್ನ ಕಥೆಯನ್ನು ಯಾರು ಹೇಳ್ತಾರೋ ಅಲ್ಲಿ ನನ್ನ ಸನ್ನಿಧಾನವಿರುತ್ತೆ ಎಂಬುದಾಗಿ ಹೇಳ್ತಾರೆ. ಆ ರೀತಿಯಾಗಿ ಹೇಳಿದಾಗ ಮತ್ತೇನಾದ್ರು ವರ ಬೇಕಾ ಕೇಳು ಅಂತ ಹೇಳ್ತಾರೆ ರಾಮದೇವರು. ನೀನೇನು ಕೂಡ ಕೇಳೇ ಇಲ್ಲ, ಪ್ರತಿಯೊಬ್ಬರಿಗೂ ಬೇಕಾದಷ್ಟು ವಸ್ತುಗಳು ಕೊಟ್ಟಿದ್ದೇನೆ, ಬೆಳ್ಳಿ ಬಂಗಾರ ವಜ್ರ ಎಲ್ಲವನ್ನು ಕೂಡ ಕೊಟ್ಟಿದ್ದೇನೆ ಕಪಿಗಳಿಗೆ, ನೀನು ಮಾತ್ರ ಏನೂ ಬೇಡ ಅಂತಿದೀಯ, ಏನಾದರೂ ಒಂದು ವರ ಕೇಳು, ನನಗೋಸ್ಕರ ಕೇಳು ಅಂತ ಹೇಳ್ತಾರೆ. ಅದಕ್ಕೆ ಹನುಮಂತ ದೇವರು ಹೇಳ್ತಾರೆ, ನನಗೆ ಬೇರೆ ಯಾವುದೂ ಬೇಡ, ನಿನ್ನಲ್ಲಿ ಇರುವಂತಹ ಭಕ್ತಿ, ಅಂದರೆ ನಾನು ನಿನ್ನಲ್ಲಿ ಮಾಡ್ತಾ ಇರುವಂತಹ ಭಕ್ತಿ ಅದು ಇನ್ನಷ್ಟು ದಿವಸಕ್ಕೆ ದಿವಸ ಬೆಳೀತಾ ಹೋಗಲಿ ಎಂಬುದಾಗಿ ಆ ರೀತಿಯಾದಂಥ ವಿಶಿಷ್ಟವಾದಂತಹ ವರವನ್ನು ಕೇಳ್ತಾರೆ. ಈ ರೀತಿಯಾಗಿ ಯಾವ ಹನುಮಂತ ದೇವರು ವಿಶಿಷ್ಟವಾದಂತಹ ಸೇವೆಯನ್ನು ಮಾಡ್ತಾರೆ, ಅದನ್ನೇ ಶ್ರೀಪಾದರಾಜರು ಹೇಳ್ತಾರೆ. ಅಜ ಪದವಿಯನು ರಾಮ ಕೊಡುವೇನೇನೆ ಹನುಮಂತ, ನಿಜ ಭಕುತಿಯನ್ನೇ ಬೇಡಿ ವರವ ಪಡೆದ ಅಂತ ರಾಮದೇವರು ಏನು ಹೇಳಿದರು? ಅಜ ಪದವಿ, ಅಜ ಅಂತ ಹೇಳಿದ್ರೆ ಬ್ರಹ್ಮದೇವರು ಅಂತ, ಬ್ರಹ್ಮದೇವರ ಪದವಿಯನ್ನೇ ಕೊಡ್ತೇನೆ ಅಂತ ಹೇಳಿದರು. ಹನುಮಂತ ದೇವರು ಹೇಳಿದರು, ಅದು ನನಗೆ ಬೇಡವೇ ಬೇಡ, ನನಗೆ ಬೇಕಾದದ್ದು ನಿಜ ಭಕುತಿ, ನಿನ್ನಲ್ಲಿ ವಿಶಿಷ್ಟವಾದಂಥ ಭಕ್ತಿಯನ್ನು ಕೊಡು, ಅದೇ ನನಗೆ ಸಾಕು ಎಂಬುದಾಗಿ ಪ್ರಾರ್ಥನೆ ಮಾಡಿ ಅಂತಹ ವರವನ್ನು ಪಡಿತಾರೆ. ಕೊನೆಗೆ ಹನುಮಂತ ದೇವರು ಬೇಡ ಅಂತ ಹೇಳಿದರೂ ಕೂಡ ಪರಮಾತ್ಮ ಅವರಿಗೆ ವಿಶಿಷ್ಟವಾದ ಅನುಗ್ರಹವನ್ನು ಮಾಡಿ ಬ್ರಹ್ಮದೇವರ ಪದವಿಯನ್ನು ಕೂಡ ಅನುಗ್ರಹ ಮಾಡ್ತಾರೆ. ಹೇಗೆ ಧ್ರುವ ಅವನು ತಪಸ್ಸು ಮಾಡಿದ ಪರಮಾತ್ಮನ ಕುರಿತು, ತಪಸ್ಸು ಮಾಡಿ ವಿಶಿಷ್ಟವಾಗಿ 6 ತಿಂಗಳ ತಪಸ್ಸಿಗೆ ಪರಮಾತ್ಮ ಒಲಿದಾಗ ಎದುರುಗಡೆ ಪರಮಾತ್ಮ ನಿಂತಿದ್ದಾನೆ, ವರವನ್ನು ಕೇಳು ಅಂತ ಹೇಳ್ತಿದ್ದಾರೆ. ಆದರೆ ಅವನಿಗೆ ಮನಸ್ಸಿನಲ್ಲಿ ಇತ್ತು, ನನಗೆ ನಕ್ಷತ್ರ ಪದವಿ ಬೇಕು ಅನ್ನುವಂಥ ವರ ಪಡಿಬೇಕು ಅಂತ ಆಸೆ ಇತ್ತು. ಆದರೆ ಅದನ್ನು ಕೇಳಲಿಲ್ಲ. ನನಗೆ ಒಳ್ಳೆಯ ಭಕ್ತಿಯನ್ನು ಕೊಡು ಎಂಬುದಾಗಿ ಕೇಳಿದ. ಪರಮಾತ್ಮ ಭಕ್ತಿಯನ್ನು ಕೊಟ್ಟ, ಅವನು ಕೇಳಬೇಕು ಅಂತ ಅಂದ್ಕೊಂಡಿದ್ದಂತಹ ನಕ್ಷತ್ರ ಪದವಿಯನ್ನು ಕೊಟ್ಟ. ಆದರೆ ಧ್ರುವನಿಗೇನಿತ್ತು? ನಕ್ಷತ್ರ ಪದವಿ ಬೇಕು ಅಂತ ಆಸೆಯಾದರೂ ಇತ್ತು. ಹನುಮಂತ ದೇವರಿಗೆ ಹಾಗಲ್ಲ ಅಂತೆ. ಬ್ರಹ್ಮದೇವರ ಪದವಿ, ಆ ಪದವಿ, ಈ ಪದವಿ ಯಾವ ಆಸೆಯೂ ಇಲ್ಲ. ಅವರಿಗಿರುವಂತಹ ಏಕೈಕ ಬಯಕೆ, ಏಕೈಕ ಆಸೆ ಅಂತ ಹೇಳಿದ್ರೆ ಪರಮಾತ್ಮನಲ್ಲಿ ವಿಶಿಷ್ಟವಾದಂತಹ ಭಕ್ತಿಯೇ ಬೇಕು ಎಂಬಂತಹ ಆಸೆ ಇತ್ತು. ಅಂತಹ ಪರಮಾತ್ಮ ಅವರ ನಿಷ್ಕಲ್ಮಶವಾದಂತಹ ಭಕ್ತಿಗೆ ಒಲಿದು ಅವನೇ ಮಾಡಿದ. ಅವರು ಬೇಡ ಅಂತ ಹೇಳಿದರೂ ಕೂಡ ಆ ಬ್ರಹ್ಮದೇವರ ಪದವಿಯನ್ನು ಅವರಿಗೆ ಕೊಟ್ಟು ವಿಶಿಷ್ಟವಾದಂತಹ ಸಾಧನೆಯನ್ನು ಅವರ ಕೈಯಿಂದ ಮಾಡಿಸಿದ ಎಂಬುದಾಗಿ ಹೇಳುತ್ತಾರೆ. ಹೀಗೆ ಶ್ರೀಪಾದರಾಜರು ಪ್ರಾರಂಭದಲ್ಲಿ ವಾಯುದೇವರ ಒಂದು ಮೂಲ ರೂಪದ ಬಗ್ಗೆ ಚಿಂತನೆಯನ್ನು ಮಾಡಿ ಮುಂದೆ ಅನೇಕ 5 ಪದ್ಯಗಳಲ್ಲಿ ವಾಯುದೇವರ ಮೊದಲ ಅವತಾರ ಹನುಮಂತ ಅವತಾರ, ಅದರ ಚಿಂತನೆಯನ್ನು ನಮಗೆ ಕೊಡುತ್ತಾರೆ. ಇಷ್ಟು ಆದ ಮೇಲೆ 12ನೇ ಪದ್ಯದಿಂದಾಗಿ ವಾಯುದೇವರ 2ನೇ ಅವತಾರ ಭೀಮಸೇನ ಅವತಾರ, ಅದರ ಪ್ರಾರಂಭ ಎಂಬುದು ಆಗುತ್ತೆ. ಆ ಮಾರುತನೆ ಭೀಮ ನೆನೆಸಿ ದ್ವಾಪರದಲ್ಲಿ, ಸೋಮಕುಲದಲ್ಲಿ ಜನಿಸಿ ಪಾರ್ಥರೊಡನೆ, ಭೀಮ ವಿಕ್ರಮ ರಕ್ಕಸರ ಮುರಿದೊಟ್ಟಿದ, ಆ ಮಹಿಮ ನಮ್ಮ ಕುಲಗುರುರಾಯನು ಅಂತ ಆ ತ್ರೇತಾಯುಗದಲ್ಲಿ ಸೇವೆ ಮಾಡಿದಂತಹ ಮಾರುತಿ ಅಂದರೆ ಹನುಮಂತನೇನೆ ದ್ವಾಪರ ಯುಗದಲ್ಲಿ ಭೀಮಸೇನನಾಗಿ ಅವತಾರ ಮಾಡಿದ ಎಂಬುದಾಗಿ ಹೇಳ್ತಾರೆ. ಭೀಮಸೇನ ದೇವರು ಅಂತ ಹೇಳಿದರೆ ಮಹಾಪರಾಕ್ರಮಶಾಲಿ, ಅಷ್ಟೇ ನಿಷ್ಕಾಮವಾದಂತಹ ಭಕ್ತಿಯಂತೆ. ನಿಷ್ಕಾಮವಾದಂತಹ ಭಕ್ತಿ ಯಾವ ರೀತಿ ಅಂತ ಹೇಳಿದರೆ ಏನನ್ನು ಯಾರ ಹತ್ರನೂ ಬೇಡ್ತಾ ಇರಲಿಲ್ಲ, ಕೊಡಿ ಅಂತ ಇನ್ನೊಬ್ಬರ ಹತ್ರ ಕೈ ಚಾಚ್ತಾ ಇರಲಿಲ್ಲ ಅಂತೆ. ಮುಂದೆ ಕಥೆ ವಿಸ್ತಾರವಾಗಿ ಬರುತ್ತೆ. ಕೊನೆಗೆ ಮಹಾಭಾರತ ಯುದ್ಧದ ಕೊನೆಯ ಸಂದರ್ಭ, ಅಂತಿಮ ಸಂದರ್ಭ. ಆ ಸಂದರ್ಭದಲ್ಲಿ ಏನಾಗುತ್ತೆ, ಪಾಂಡವರ ಮೇಲೆ ಅಶ್ವತ್ಥಾಮಾಚಾರ್ಯರು ನಾರಾಯಣಾಸ್ತ್ರವನ್ನು ಪ್ರಯೋಗ ಮಾಡ್ತಾರೆ ಅಂತೆ. ನಾರಾಯಣಾಸ್ತ್ರ ಪ್ರಯೋಗ ಮಾಡ್ತಾರೆ, ಎಲ್ಲರಿಗೂ ಹೆದರಿಕೆ ಆಗುತ್ತೆ. ಆವಾಗ ಕೃಷ್ಣ ಪರಮಾತ್ಮ ಹೇಳ್ತಾನೆ, ಎಲ್ಲರೂ ಕೂಡ ಆ ನಾರಾಯಣಾಸ್ತ್ರಕ್ಕೆ ಭಕ್ತಿಯಿಂದ ಕೈ ಮುಗಿರಿ, ನಮಸ್ಕಾರ ಮಾಡಿ, ಅದು ನಿಮಗೆ ತೊಂದರೆ ಉಂಟು ಮಾಡೋದಿಲ್ಲ, ನೀವು ಬದುಕ್ತೀರಾ ಅಂತ ಹೇಳ್ತಾರೆ. ಆವಾಗ ಧರ್ಮರಾಜ, ಅರ್ಜುನ, ನಕುಲ, ಸಹದೇವ ಎಲ್ಲರೂ ಕೂಡ ಪ್ರತಿಯೊಬ್ಬರು ಕೂಡ ಭಕ್ತಿಯಿಂದ ನಾರಾಯಣಾಸ್ತ್ರಕ್ಕೆ ನಮಸ್ಕಾರ ಮಾಡ್ತಾರೆ. ನಾರಾಯಣಾಸ್ತ್ರ ಅಂದರೆ ಪರಮಾತ್ಮನದ್ದೇ ಅಸ್ತ್ರ ಅದು.
ನಮಸ್ಕಾರ ಮಾಡ್ತಾರೆ, ಪ್ರತಿಯೊಬ್ಬರು ಉಳಿತಾರೆ. ಕೊನೆಗೆ ಭೀಮಸೇನ ದೇವರ ತಲೆಯ ಮೇಲೆ ಅಸ್ತ್ರವನ್ನು ನಿಲ್ಲುತ್ತೆ. ಪ್ರತಿಯೊಬ್ಬರು ನಮಸ್ಕಾರ ಮಾಡ್ತಾರೆ, ಭೀಮಸೇನ ದೇವರು ಮಾತ್ರ ನಮಸ್ಕಾರ ಮಾಡೋದಿಲ್ಲ. ಆವಾಗ ಧರ್ಮರಾಜ ಹೇಳ್ತಾನೆ, ಭೀಮಸೇನ ಯಾಕೆ ಹಠ ಮಾಡ್ತಾ ಇದೆಯಾ, ನಮಸ್ಕಾರ ಮಾಡು. ಯಾಕೆ ಅಂದರೆ ನಾರಾಯಣಾಸ್ತ್ರಕ್ಕೆ ದೇವತೆ ಯಾರು? ಸಾಕ್ಷಾತ್ ಪರಮಾತ್ಮ. ನೀನು ಬೇರೆಯವರು ಯಾರಿಗೂ ನಮಸ್ಕಾರ ಮಾಡೋದಿಲ್ಲ, ಪರಮಾತ್ಮಗಿಂತ ನಮಸ್ಕಾರ ಮಾಡೇ ಮಾಡ್ತೀಯ. ಹಾಗಾಗಿ ಅದಕ್ಕೆ ಅಭಿಮಾನಿ ದೇವತೆ ಪರಮಾತ್ಮನೇ ಆಗಿದ್ದಾನೆ, ಹಾಗಾಗಿ ನಮಸ್ಕಾರ ಮಾಡು, ಏನು ಹೋಗುತ್ತೆ ನಿನ್ನ ಗಂಟು ಅಂತ ಹೇಳ್ತಾನೆ. ಅದಕ್ಕೆ ಭೀಮಸೇನ ದೇವರು ಹೇಳ್ತಾರೆ, ನಾನು ನನ್ನ ಪ್ರಾಣವನ್ನು ರಕ್ಷಣೆ ಮಾಡುವಂಥ ಪರಮಾತ್ಮನ ಹತ್ತಿರ ಕೂಡ ಬೇಡಲ್ಲ ಎಂಬುದಾಗಿ ಹೇಳ್ತಾರೆ. ಅಂದರೆ ಪರಮಾತ್ಮನ ಹತ್ತಿರ ಅದು ಕೊಡು ಇದು ಕೊಡು ಅದನ್ನು ಕೇಳೋದಿಲ್ಲ, ಕೊನೆಗೆ ನನ್ನ ಪ್ರಾಣವನ್ನು ಕೂಡ ರಕ್ಷಣೆ ಮಾಡುವಂಥ ಪರಮಾತ್ಮನ ಹತ್ತಿರ ಬೇಡೋದಿಲ್ಲ. ಆ ರೀತಿಯಾಗಿ ಬೇಡಿದರೆ ನಾನು ಏನಾಗ್ತೇನೆ? ವ್ಯಾಪಾರಿ ಆಗ್ತೇನೆ, ಹೊರತು ಭಕ್ತ ಆಗೋದಿಲ್ಲ. ಹಾಗಾಗಿ ನಾನು ಪರಮಾತ್ಮನ ಹತ್ತಿರವೂ ಕೂಡ ಏನನ್ನೂ ಬೇಡೋದಿಲ್ಲ, ನನ್ನ ಪ್ರಾಣ ಹೋದರೂ ಪರವಾಗಿಲ್ಲ, ನಾನು ಆ ನಾರಾಯಣ ಅಸ್ತ್ರಕ್ಕೆ ನಮಸ್ಕಾರ ಮಾಡೋದಿಲ್ಲ ಅಂತ ಹೇಳ್ತಾರೆ. ಇಷ್ಟು ವಿಶಿಷ್ಟವಾದಂತಹ ಶ್ರೇಷ್ಠ ನಿಷ್ಕಾಮವಾದಂಥ ಭಕ್ತಿ. ನಿಷ್ಕಾಮ ಭಕ್ತಿ ಅಂತೇಳಿದರೆ ಏನನ್ನು ಬಯಸದೇನೆ ಭಕ್ತಿಯನ್ನು ಮಾಡಬೇಕು, ಆ ರೀತಿಯ ಭಕ್ತಿಯನ್ನು ತೋರಿಸ್ತಾರೆ. ಕೊನೆಗೆ ನಾರಾಯಣಾಸ್ತ್ರ ನೇರವಾಗಿ ಬಂದು ಹನುಮಂತ ದೇವರ ತಲೆ ಮೇಲೆ, ಭೀಮಸೇನ ದೇವರ ತಲೆ ಮೇಲೆ ಬೀಳುತ್ತೆ. ಬಿದ್ದಾಗ ಕೂಡ ಅವ್ರಿಗೆ ಏನೂ ಆಗೋದಿಲ್ಲ, ಕೃಷ್ಣ ಪರಮಾತ್ಮ ರಕ್ಷಣೆ ಮಾಡ್ತಾನೆ. ಈ ರೀತಿಯ ಅಂತಹ ವಿಶಿಷ್ಟ ವ್ಯಕ್ತಿತ್ವ ಅದು ಭೀಮಸೇನ ದೇವರ ವ್ಯಕ್ತಿತ್ವ. ಅಂತಹ ಭೀಮಸೇನ ದೇವರು ಅವರು ಅವತಾರ ಮಾಡಿದ್ದು ಎಲ್ಲಿ ಅಂತೇಳಿ ಸೋಮಕುಲದಲ್ಲಿ. ರಾಮಚಂದ್ರ ದೇವರು ಹುಟ್ಟಿದ್ದು ಸೂರ್ಯವಂಶದಲ್ಲಿ, ಭೀಮಸೇನ ದೇವರು ಹುಟ್ಟಿದ್ದು ಸೋಮಕುಲ ಚಂದ್ರವಂಶದಲ್ಲಿ ಹುಟ್ಟಿದ್ದು. ಹೇಗೆ ಅಂತ ಹೇಳಿದರೆ ಪಾಂಡು ಮತ್ತು ಕುಂತಿ ದೇವಿಯ ಮಗನಾಗಿ ಭೀಮಸೇನ ದೇವರು ಅವತಾರ ಮಾಡಿದರು ಎಂಬುದಾಗಿ ಹೇಳ್ತಾರೆ. ಇದಕ್ಕೆ ಹಿನ್ನೆಲೆಯನ್ನು ನೋಡಬೇಕಾದ್ರೆ ಕುಂತಿ ಯಾರ ಮಗಳು ಅಂತ ಹೇಳಿ ಕುಂತಿ ಭೋಜ ಎಂಬಂತಹ ಒಬ್ಬ ರಾಜನ ಮಗಳು, ರಾಜಕುಮಾರಿ ಅವಳು. ಅವಳಿಗೆ ಇನ್ನೂ 10-12 ವರ್ಷ ಚಿಕ್ಕ ವಯಸ್ಸಿರುತ್ತೆ, ತಂದೆಯ ಮನೆಯಲ್ಲಿ ಇರ್ತಾಳೆ. ಆವಾಗ ದೂರ್ವಾಸರು ಬರ್ತಾರೆ. ದೂರ್ವಾಸರು ರುದ್ರಾಂಶ ಸಂಭೂತರು. ಅವರು ಹೇಳ್ತಾರೆ, ನಾನು ನಿನ್ನ ಮನೆಯಲ್ಲಿ ಸ್ವಲ್ಪ ದಿವಸ ವಾಸ ಮಾಡ್ತೇನೆ ಅಂತ ಕುಂತಿಯ ತಂದೆಗೆ, ಕುಂತಿ ಭೋಜರಾಜನಿಗೆ ಹೇಳ್ತಾರೆ ಅಂತೆ. ಹೌದು ಸರಿ, ವಾಸ ಮಾಡ್ತೀರಿ, ಆದರೆ ನೀವು ತುಂಬ ಕೋಪಿಷ್ಠರು, ನಿಮಗೆ ಸೇವೆ ಮಾಡಲಿಕ್ಕೆ ಅಂತ ನನ್ನ ಮನೆಯಲ್ಲಿ ಜಾಸ್ತಿ ಯಾರೂ ಇಲ್ಲ. ನನ್ನ ಚಿಕ್ಕ ಮಗಳಿದ್ದಾಳೆ ಕುಂತಿ, ಅವಳು ಸೇವೆ ಮಾಡ್ತಾಳೆ, ನಿಮ್ಮ ಸೇವೆಯನ್ನು ಭಕ್ತಿ ಶ್ರದ್ಧೆಯಿಂದ ಮಾಡ್ತಾಳೆ. ಆದರೆ ಅವಳು ತುಂಬ ಚಿಕ್ಕ ಹುಡುಗಿ, ಏನಾದರೂ ಹೆಚ್ಚು ಕಡಿಮೆ ಆದರೆ ಸ್ವಲ್ಪ ಸಹಿಸ್ಕೊಳ್ಳಿ ಅಂತ ಪ್ರಾರ್ಥನೆ ಮಾಡ್ತಾನೆ. ಸರಿ, ಹಾಗೇ ಆಗಲಿ ಎಂದು ದುರ್ವಾಸರು ಒಪ್ಕೊಳ್ತಾರೆ. ಅನೇಕ ದಿವಸಗಳ ಕಾಲ ಕುಂತಿ ಭೋಜರಾಜನ ಮನೆಯಲ್ಲಿ ದುರ್ವಾಸರು ವಾಸವಾಗಿರ್ತಾರೆ. ಆವಾಗ ಆ ಕುಂತಿ ವಿಶೇಷವಾಗಿ ಸೇವೆ ಮಾಡ್ತಾರೆ ಅಂತೆ. ಒಟ್ಟು 13 ವರ್ಷಗಳ ಕಾಲ ಕುಂತಿ ಭೋಜರಾಜನ ಅರಮನೆಯಲ್ಲಿ ದೂರ್ವಾಸರು ವಾಸವಾಗಿರ್ತಾರೆ ಎಂಬುದಾಗಿ ಮಹಾಭಾರತದಲ್ಲಿ ಹೇಳ್ತಾರೆ. ಕೊನೆಗೆ ಕುಂತಿ ವಿಶಿಷ್ಟವಾಗಿ ಆ ಮನೆಗೆ ಬಂದಂತಹ ದೂರ್ವಾಸರ ಸೇವೆಯನ್ನು ಮಾಡ್ತಾಳೆ. ಕೊನೆಗೆ ದೂರ್ವಾಸರು ನಾನು ಹೋಗ್ತೇನೆ ಅಂತ ಹೇಳ್ತಾರೆ. ಆವಾಗ ಭಕ್ತಿಯಿಂದ ನಮಸ್ಕಾರ ಮಾಡ್ತಾಳೆ. ಆವಾಗ ಆ ದೂರ್ವಾಸರಿಗೆ ತುಂಬ ಸಂತೋಷ ಆಗುತ್ತೆ ಅಂತೆ. ಇಷ್ಟು ಚಿಕ್ಕ ಹುಡುಗಿಯಾಗಿದ್ದರೂ ಕೂಡ ನನಗೆ ದೂರ್ವಾಸರಿಗೆ, ಯಾಕೆಂದರೆ ದೂರ್ವಾಸರು ಅಂತ ಹೇಳಿ ಭಯಂಕರ ಸಿಟ್ಟಿನವರು ಅಂತ ನಾವು ಕೇಳ್ತೇವೆ, ಅಂತಹ ದೂರ್ವಾಸರಿಗೆ ನನಗೆ ಸ್ವಲ್ಪವೂ ಕೂಡ ಸಿಟ್ಟು ಬರದಂತೆ ಅಷ್ಟು ವಿಶಿಷ್ಟವಾಗಿ ಸೇವೆ ಮಾಡಿದ್ದೀಯಾ, ಅದಕ್ಕೆ ಪ್ರತಿಫಲವಾಗಿ ನಾನು ನಿನಗೆ ವರವನ್ನು ಕೊಡ್ತೇನೆ ಎಂಬುದಾಗಿ ಹೇಳ್ತಾರೆ. ಏನು ವರ ಅಂತ ಹೇಳಿದರೆ, ನಾನು ನಿನಗೆ ಒಂದು ಮಂತ್ರವನ್ನು ಉಪದೇಶ ಮಾಡ್ತೇನೆ. ಆ ಮಂತ್ರವನ್ನು ನೀನು ಹೇಳಿ ಯಾವ ದೇವತೆಯನ್ನು ಕರಿತೀಯೋ ಆ ದೇವತೆ ನಿನ್ನ ಮುಂದೆ ಬಂದು ನಿಂತು ನಿನಗೆ ಏನು ಬೇಕೋ ಅದನ್ನು ಕೊಟ್ಟು ಹೋಗ್ತಾನೆ ಎಂಬುದಾಗಿ ಹೇಳ್ತಾರೆ. ಸರಿ ಅಂತ ಆಗುತ್ತೆ. ಕೊನೆಗೆ ಕುಂತಿದೇವಿ ಅದನ್ನು ಟೆಸ್ಟ್ ಮಾಡಲಿಕ್ಕೆ ಹೋಗಿ ಸೂರ್ಯನನ್ನು ಕರೀತಾಳೆ. ಸೂರ್ಯ ತಕ್ಷಣವೇ ಬಂದು ಅವಳಿಗೆ ಮಗನನ್ನು ಅನುಗ್ರಹ ಮಾಡ್ತಾನೆ, ಅವನೇ ಕರ್ಣ ಅಂತ. ಕೊನೆಗೆ ಆ ಕರ್ಣನನ್ನು ಒಂದು ಪೆಟ್ಟಿಗೆಯಲ್ಲಿ ತುಂಬಿಸಿ ಬಿಟ್ಟು ಬಿಡ್ತಾಳೆ. ಅದೆಲ್ಲ ಮುಂದಿನ ಕಥೆ. ಕೊನೆಗೆ ಮದುವೆಯಾಗುತ್ತೆ ಪಾಂಡು ಮಹಾರಾಜನೊಟ್ಟಿಗೆ. ಪಾಂಡು ಮಹಾರಾಜನಿಗೆ ಕೊನೆಗೆ ಅವನು 2 ಜಿಂಕೆ ಭೋಗ ಮಾಡ್ತಾ ಇರ್ತವೆ. ಇದು ಯಾವುದೋ ಸಾಮಾನ್ಯ ಜಿಂಕೆ ಅಂತ ಅದಕ್ಕೆ ಬಾಣ ಹೊಡೆದು ಬಿಡ್ತಾನೆ. ಆದರೆ ವಾಸ್ತವಿಕವಾಗಿ 2 ಋಷಿ ದಂಪತಿಗಳು, ಗಂಡ ಹೆಂಡತಿ ಋಷಿಗಳು ಜಿಂಕೆ ವೇಷದಲ್ಲಿದ್ದುಕೊಂಡು ಭೋಗ ಮಾಡ್ತಾ ಇರ್ತಾರೆ. ಕೊನೆಗೆ ಅವ್ರು ಸಾಯಬೇಕಾದ್ರೆ
ಇನ್ನು ಮುಂದೆ ನೀನು ನಿನ್ನ ಹೆಂಡತಿಯ ಸಂಘವನ್ನು ಮಾಡಿದರೆ ಸತ್ತು ಹೋಗ್ತೀಯಾ ಅಂತ ಶಾಪ ಕೊಟ್ಟು ಬಿಡ್ತಾರೆ. ಯಾಕೆಂದರೆ ಸಂಘ ಮಾಡ್ತಾ ಇದ್ದಂತಹ ನಮ್ಮಿಬ್ಬರನ್ನು ಕೊಂದಿದ್ದೀಯಾ, ಹಾಗಾಗಿ ಇನ್ನು ಮುಂದೆ ನೀನು ಹೆಣ್ಣಿನ ಸಂಘವನ್ನೇ ಮಾಡಬಾರದು ಎಂಬುದಾಗಿ ಶಾಪ ಕೊಟ್ಟು ಬಿಡ್ತಾರೆ. ಪಾಂಡು ಮಹಾರಾಜನಿಗೆ ತುಂಬ ಚಿಂತೆಯಾಗುತ್ತೆ. ಯಾಕೆ ಅಂದರೆ ಅವನು ಯಾರೋ ಒಬ್ಬ ಸಾಮಾನ್ಯ ಗೃಹಸ್ಥನಾಗಿದ್ದರೆ ನಡೆದು ಹೋಗ್ತಾ ಇತ್ತು. ಆದರೆ ಅವನು ಯಾರು? ಹಸ್ತಿನಾವತಿಯ ರಾಜ. ಹಸ್ತಿನಾವತಿ ಅಂತ ಹೇಳಿದ್ರೆ ಆಗಿನ ಕಾಲದ ಅತಿ ದೊಡ್ಡ ರಾಜ್ಯ, ದೇಶ ಅದು. ಅಂತಹ ಹಸ್ತಿನಾವತಿಗೆ ಇವರಿಗಿನ್ನೂ ಮದುವೆಯಾಗಿ ಅನೇಕ ವರ್ಷಗಳಾಗಿತ್ತು. ಆದರೆ ಮಕ್ಕಳೇ ಆಗಿರಲಿಲ್ಲ. ಇವರು ನೋಡಿದರೆ ಶಾಪ ಕೊಟ್ಟು ಬಿಟ್ಟಿದ್ದಾರೆ. ನಾನೇನಾದರೂ ಮಕ್ಕಳನ್ನು ಹುಟ್ಟಿಸದೇ ಹೋದರೆ ಮುಂದೆ ನನ್ನ ರಾಜ್ಯಕ್ಕೆ ಯುವರಾಜನಿಲ್ಲದಂತೆ ಆಗುತ್ತಲ್ಲ ಅಂತ ತುಂಬ ಚಿಂತೆಯಾಗಿ ಬಿಡುತ್ತೆ. ಆವಾಗ ಯಾವ ಕುಂತಿದೇವಿ ವಿಶೇಷವಾಗಿ ತನಗೆ ದುರ್ವಾಸರು ಉಪದೇಶ ಮಾಡಿದಂತಹ ಮಂತ್ರವನ್ನು ಜಪ ಮಾಡಿ 3 ಮಕ್ಕಳನ್ನು ಪಡಿತಾಳೆ. ಧರ್ಮರಾಜ, ಭೀಮಸೇನ ದೇವರು, ಅರ್ಜುನ ಅಂತ. ಕೊನೆಗೆ ಅದೇ ಮಂತ್ರವನ್ನು ಮಾದ್ರಿಗೆ, ಅಂದರೆ ಇಬ್ಬರು ಹೆಂಡತಿಯರು ಪಾಂಡು ಮಹಾರಾಜನಿಗೆ, ಕುಂತಿ ಮತ್ತು ಮಾದ್ರಿ ಅಂತ, ಮಾದ್ರಿಗೆ ಉಪದೇಶ ಮಾಡಿ ಆ ಮಾದ್ರಿಯಲ್ಲಿ ನಕುಲ ಸಹದೇವ ಅಂತ ಇಬ್ಬರು ಮಕ್ಕಳು ಹುಡ್ತಾರೆ. ಹೀಗೆ 5 ಜನ ಅವರು ಪಾಂಡವರು, ಪಾಂಡುವಿನ ಮಕ್ಕಳು ಅಂತ ಪ್ರಸಿದ್ಧರಾಗ್ತಾರೆ. ಇಂತಹ ಪಾಂಡವರಲ್ಲಿ ಎರಡನೆಯವನೇ ಅಂತ ಹೇಳಿದ್ರೆ ಅದು ಭೀಮಸೇನ ದೇವರು ಅಂತ. ಸಾಕ್ಷಾತ್ ವಾಯುದೇವರೇನೇ ಭೀಮಸೇನನಾಗಿ ಅವತಾರ ಮಾಡಿರ್ತಾರೆ. ಇಂತಹ ಭೀಮಸೇನ ದೇವರು ವಾಸ್ತವಿಕವಾಗಿ ಅತ್ಯಂತ ಸುಂದರ ರೂಪಿಯಂತೆ. ವಾಯುದೇವರ ಯಾವುದೇ ಅವತಾರ ಆಗಲಿ, ಹನುಮಂತನಾಗಲಿ, ಭೀಮಸೇನನಾಗಲಿ, ಮಧ್ವಾಚಾರ್ಯರಾಗಲಿ, ಅವರ 3 ರೂಪಗಳು ಕೂಡ ಒಬ್ಬ ವ್ಯಕ್ತಿ ಚೆನ್ನಾಗಿ ಕಾಣಬೇಕು ಅಂತ ಹೇಳಿದ್ರೆ 32 ಲಕ್ಷಣಗಳು ಇರಬೇಕು ಎಂಬುದಾಗಿ ಹೇಳ್ತಾರೆ. ಅಂತಹ 32 ಲಕ್ಷಣಗಳು ಕೂಡ ಯಾರಲ್ಲಿ ಇತ್ತು ಅಂತ ಹೇಳಿದ್ರೆ ಹನುಮಂತನಲ್ಲಿಯೂ ಇತ್ತು, ಭೀಮಸೇನಲ್ಲಿಯೂ ಇತ್ತು, ಮಧ್ವಾಚಾರ್ಯರಲ್ಲಿಯೂ ಇತ್ತು. ಅಂತಹ ದಿವ್ಯವಾದಂತಹ ಸೌಂದರ್ಯಯುಕ್ತವಾದಂತಹ ರೂಪ ಅದು ಯಾವ ಭೀಮಸೇನ ದೇವರ ರೂಪ. ಇಂತಹ ಸೋಮ ಕುಲದಲ್ಲಿ ಜಲಿಸಿ ಪಾರ್ಥರೊಡನೆ ಅಂತ. ಪಾರ್ಥರೊಡನೆ ಅಂತ ಹೇಳಿದ್ರೆ ಈ ಯಾವ ಯುಧಿಷ್ಠಿರ, ಅರ್ಜುನ, ನಕುಲ, ಸಹದೇವ ಇವರೊಟ್ಟಿಗೆ ತಾನೇನು ಮಾಡ್ತಾನೆ, ಆ ಕುಂತಿದೇವಿಯಲ್ಲಿ ಅವತಾರ ಮಾಡ್ತಾನೆ ಎಂಬುದಾಗಿ ತಿಳಿಸ್ತಾರೆ. ತಿಳಿಸಿ ಇವನು ಏನು ಮಾಡಿದ್ದು ಅಂತ ಹೇಳಿದ್ರೆ ಭೀಮ ವಿಕ್ರಮ ರಕ್ಕಸರ ಮುರಿದೊಟ್ಟಿದ ಅಂತ. ಭೀಮ ಶಬ್ದಕ್ಕೆ ಪ್ರಧಾನ ಅರ್ಥ ಅಂತ ಹೇಳಿದ್ರೆ ಭಯಾನಕ, ಭಯಂಕರ ಅಂತ. ಭೀಮಸೇನ ದೇವರು ಶತ್ರುಗಳಿಗೆ ಮಹಾಭಯಂಕರರಾದವರು ಅಂತೆ. ಅಂತಹ ಭೀಮ ವಿಕ್ರಮ ರಕ್ಕಸರ ಮುರಿದೊಟ್ಟಿದ ಅಂತ. ರಕ್ಕಸರು ಅಂತೇಳಿ ರಾಕ್ಷಸರು. ಯಾವ ರಾಕ್ಷಸರು? ಜರಾಸಂಧ, ಕೀಚಕ ಮುಂತಾದಂತಹ ಎಲ್ಲ ರಾಕ್ಷಸರನ್ನು ಕೂಡ ವಿಶೇಷವಾಗಿ ಸಂಹಾರ ಮಾಡಿ ಆ ಮಹಿಮ ನಮ್ಮ ಕುಲಗುರುರಾಯನು ಅಂತಹ ಭೀಮಸೇನ ದೇವರೇನೆ ನಮಗೆಲ್ಲರಿಗೂ ಕೂಡ ಕುಲಗುರುಗಳು ಎಂಬುದಾಗಿ ಶ್ರೀಪಾದರಾಜರು 12ನೇ ಒಂದು ಶ್ಲೋಕದ ನುಡಿಯಲ್ಲಿ ಸ್ತೋತ್ರ ಮಾಡ್ತಾ ಇದ್ದಾರೆ. ಈಗ ಭೀಮಸೇನ ದೇವರ ಹುಟ್ಟು ಹೇಗೆ ಆಯಿತು ಅಂತ. ಹುಟ್ಟಿ ಆಯಿತು. ಆ ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ ಕರದಿಂದ ಶಿಶುಭಾವನಾದ ಭೀಮನು ಬಿಡಲು ಗಿರಿಯೊಡೆದು ಶತಶೃಂಗವೆಂದೆನಿಸಿತು. ಹರಿಗಳಿಂ ಕರಿಗಳಿಂ ಅರೇವ ವೀರನಿಗೆ ಸುರ ನರರು ಸರಿಯೇ ಅಂತ. ಭೀಮಸೇನ ದೇವರು ಅವರೆಲ್ಲರೂ ಕೂಡ ಹುಟ್ಟಿದ್ದು, ಅಂದರೆ ಪಂಚಪಾಂಡವರು ಕೂಡ ಹುಟ್ಟಿದ್ದು ಹಿಮಾಲಯ ಪರ್ವತದಲ್ಲಿ. ಆ ಪರ್ವತದಲ್ಲಿ ಎಲ್ಲ ಅವತಾರ ಮಾಡಿರ್ತಾರೆ, ಅಲ್ಲೇ ಬೆಳೀತಾ ಇರ್ತಾರೆ. ಬೆಳೀತಾ ಇರಬೇಕಾದ್ರೆ ಆ ಹಿಮಾಲಯ ಪರ್ವತದಲ್ಲಿ ಮಧ್ಯದಲ್ಲಿ ಒಂದು ಪರ್ವತ ಇರುತ್ತೆ, ಚಿಕ್ಕ ಪರ್ವತ. ಅದು ಶತಶೃಂಗ ಪರ್ವತ ಅಂತ. ಅಂದರೆ ಅದಕ್ಕೆ 100 ಶೃಂಗಗಳು, ಕೊಂಬುಗಳು ಇರ್ತವೆ ಅಂತೆ. ಅಂತಹ ದೊಡ್ಡ ಶಿಖರಗಳುಳ್ಳಂತಹ ದೊಡ್ಡ ಪರ್ವತ. ಆ ಪರ್ವತದಲ್ಲಿ ಒಂದು ವಿಶಿಷ್ಟವಾದಂತಹ ಯಾವ ನರನಾರಾಯಣ ಪರ್ವತ, ಬದರಿಯ ಕ್ಷೇತ್ರ, ಅಲ್ಲಿ ನರನಾರಾಯಣ ಎಂಬಂತಹ ಪರ್ವತಗಳಿದ್ದಾವೆ. ಇವತ್ತು ನಾವು ನೋಡ್ತೇವೆ ದೇವಸ್ಥಾನದ ಹಿಂಭಾಗದಲ್ಲಿ 2 ದೊಡ್ಡ ಪರ್ವತಗಳಿದ್ದಾವೆ, ನರನಾರಾಯಣ ಪರ್ವತ ಅಂತ. ಅದರಲ್ಲಿ ವಿಶೇಷವಾಗಿ ಅಲಕನಂದ ನದಿ ಹರಿತಾ ಇದ್ದಾಳೆ. ಅಲ್ಲಿ ಏನೇ ವಿಶಿಷ್ಟವಾದಂತಹ ಬದರಿ ಎಂಬಂತಹ ದೊಡ್ಡ ಕ್ಷೇತ್ರ ಇದೆ. ಅಂತಹ ಪ್ರದೇಶದಲ್ಲಿ ವಾಸ ಮಾಡ್ತಾ ಇರ್ತಾರೆ ಇವರೆಲ್ಲರೂ ಕೂಡ. ಆ ಸಂದರ್ಭದಲ್ಲಿ ಏನಾಗುತ್ತೆ, ಒಂದು ದಿವಸ ಕುಂತಿದೇವಿ, ಭೀಮಸೇನ ದೇವರು ಇನ್ನೂ ಚಿಕ್ಕ ಮಗು, ಹಸೋಳೆ, ಅಂತಹ ಮಗುವನ್ನು ಹೊತ್ತುಕೊಂಡು ಆ ಕಡೆ ಎಲ್ಲೋ ಹೋಗ್ತಾ ಇರ್ತಾಳೆ. ಆ ಸಂದರ್ಭದಲ್ಲಿ ಏನಾಗುತ್ತೆ,
ಒಂದು ದೊಡ್ಡ ಭಯಾನಕವಾದಂತಹ ಹುಲಿ ಬರುತ್ತೆ. ಹುಲಿ ಬಂದು ಜೋರಾಗಿ ಗರ್ಜನೆ ಮಾಡುತ್ತೆ ಅಂತೆ. ಜೋರಾಗಿ ಗರ್ಜನೆ ಮಾಡಿದಾಗ ಯಾವ ಕುಂತಿದೇವಿ ಹೆದರಿಕೆಯಾಗಿ ತಕ್ಷಣವೇ ಕೈ ಬಿಟ್ಟು ಬಿಡ್ತಾಳೆ. ಕೈಯಲ್ಲಿ ಇದ್ದಂತಹ ಭೀಮಸೇನ ದೇವರು ಸಣ್ಣ ಶಿಶು ನೇರವಾಗಿ ಪರ್ವತಕ್ಕೆ ಬಿದ್ದು ಬಿಡುತ್ತೆ. ಬಿದ್ದಾಗ ಏನಾಗುತ್ತೆ ಅಂತ ಹೇಳಿದರೆ ತಕ್ಷಣದಲ್ಲಿ ಸಮಗ್ರ ಪರ್ವತವೇನೆ ಪುಡಿ ಪುಡಿಯಾಗಿ ಹೋಗುತ್ತೆ ಎಂಬುದಾಗಿ ಹೇಳ್ತಾರೆ. 100 ಶಿಖರಗೊಳ್ಳುವಂತಹ ಆ ಶತಶೃಂಗ ಪರ್ವತ ಭೀಮಸೇನ ದೇವರು ಕೈತಪ್ಪಿ ಬಿದ್ದರೆ ತಕ್ಷಣದಲ್ಲಿ ಆ ಪರ್ವತ ಹೋಳು ಹೋಳಾಗಿ ಹೋಯಿತು, ಪುಡಿ ಪುಡಿಯಾಗಿ ಹೋಯಿತು ಎಂಬುದಾಗಿ ಹೇಳ್ತಾರೆ. ಆ ರೀತಿಯಾಗಿ ಸಣ್ಣ ವಯಸ್ಸಿನಲ್ಲಿಯೇ ವಿಶಿಷ್ಟವಾದಂತಹ ಒಂದು ಶಕ್ತಿಯನ್ನು ಪ್ರದರ್ಶನ ಮಾಡಿದವರು ಭೀಮಸೇನ ದೇವರು. ಅದನ್ನೇ ಶ್ರೀಪಾದರಾಜರು ಹೇಳ್ತಾರೆ, ಕರದಿಂದ ಶಿಶುಭಾವನಾದ ಭೀಮನು ಬಿಡಲು. ಕರ ಅಂತ ಹೇಳಿದ್ರೆ ಕೈ, ಕೈಯಿಂದ ಆ ಸಣ್ಣ ಶಿಶುವಾದಂತಹ ಭೀಮಸೇನ ದೇವರು ಬಿದ್ದಾಗ ಗಿರಿಯೊಡೆದು ಶತಶೃಂಗವೆಂದೆನಿಸಿತು. ಆ ಪರ್ವತ ಒಡೆದು ಅದಕ್ಕೆ ಮೊದಲೇ ಹೆಸರಿತ್ತು ಏನು ಅಂತ, ಶತಶೃಂಗ ಅಂತ, ಅಂದರೆ 100 ಶಿಖರ ಉಳ್ಳದ್ದು ಅಂತ. ಈಗ ಆ ಹೆಸರು ಇನ್ನಷ್ಟು ಸಾರ್ಥಕ ಆಯಿತು ಅಂತೆ. ಯಾಕೆ ಅಂದರೆ ಅದು 100 ಪೀಸಾಗಿ ಹೋಗ್ಬಿಡ್ತು, 100 ಹೋಳಾಯಿತು ಅಂತ. ಆ ರೀತಿಯಾಗಿ ಶತಶೃಂಗವೆಂದೆನಿಸಿತು. ಮುಂದೆ ಅವನು ಹರಿಗಳ ಹರಿಗಳಿಂ ಕರಿಗಳ ಕರಿಗಳಿಂ ಅಂತ ಹೇಳ್ತಾರೆ. ಏನು ಇದಕ್ಕೆ ಅರ್ಥ ಅಂತ ಹೇಳಿದರೆ, ಭೀಮಸೇನ ದೇವರು ಚಿಕ್ಕ ವಯಸ್ಸಿನಲ್ಲಿ ಆಟ ಆಡ್ತಾ ಇದ್ರು ಅಂತೆ. ಅವ್ರು ಬೆಳೆದದ್ದೆಲ್ಲ ಬದರಿಕಾಶ್ರಮದಲ್ಲಿ ಬದರಿಕಾಶ್ರಮದಲ್ಲಿ ಬೆಳೀತಾ ಇದ್ರು. ಆವಾಗ ಈ ಉಳಿದಂತಹ ಧರ್ಮರಾಜ, ಅರ್ಜುನ, ನಕುಲ, ಸಹದೇವ ಇವರೆಲ್ಲರೂ ಕೂಡ ಸಾಮಾನ್ಯ ಮಕ್ಕಳು ಯಾವ ರೀತಿಯಾಗಿ ಆಟಿಕೆ ಸಾಮಾನು ಒಟ್ಟಿಗೆ ಆಟ ಆಡ್ತಾರೋ ಆ ರೀತಿಯಾಗಿ ಆಟ ಆಡ್ತಾ ಇದ್ರು. ಭೀಮಸೇನ ದೇವರು ಯಾವುದರೊಟ್ಟಿಗೆ ಆಟ ಆಡ್ತಾ ಇದ್ರು ಅಂತ ಹೇಳಿದರೆ ಹರಿಗಳ ಹರಿಗಳಿಂ ಅಂತ. ಹರಿ ಅಂತ ಹೇಳಿದ್ರೆ ಸಿಂಹ ಎಂಬುದಾಗಿ ಅರ್ಥ. ಅಂದರೆ ಭೀಮಸೇನ ದೇವರು ಯಾವುದೋ ಸಾಮಾನ್ಯ ಆಟಿಕೆ ಸಾಮಾನೊಟ್ಟಿಗೆ ಆಟ ಆಡ್ತಾ ಇರಲಿಲ್ಲಂತೆ, ಅಲ್ಲಿ ಇದ್ದಂತಹ ಭಯಾನಕವಾದಂತಹ ಸಿಂಹಗಳೊಟ್ಟಿಗೆ ಆಟ ಆಡ್ತಾ ಇದ್ರಂತೆ. ಆ ಸಿಂಹಗಳೊಟ್ಟಿಗೆ ಆಟ ಆಡೋದು, ಆ ಸಿಂಹಗಳ ಮರಿಯನ್ನು ಮುದ್ದಾಡೋದು, ಹೀಗೆ ಯಾವ ಹೆದರಿಕೆಯನ್ನು ಕೂಡ ಇಲ್ಲದಂತೆ ಒಂದೊಂದು ಸಿಂಹದ ಮೇಲೆ ಇನ್ನೊಂದು ಸಿಂಹವನ್ನು ಎತ್ತಿ ಬಿಸಾಕ್ತಾ ಇದ್ರು ಅಂತೆ. ಒಂದು ಸಿಂಹ ದೂರದಲ್ಲಿ ನಿಂತಿರುತ್ತೆ, ಆ ಸಿಂಹದ ಮೇಲೆ ಇನ್ನೊಂದು ಸಿಂಹವನ್ನು ಎತ್ತಿ ಬಿಸಾಕೋದು ಅಂತೆ. ಇಷ್ಟು ಮಾತ್ರ ಅಲ್ಲ, ಕರಿಗಳ ಕರಿಗಳಿಂ, ಕರಿ ಅಂತ ಹೇಳಿದರೆ ಆನೆ ಎಂಬುದಾಗಿ ಅರ್ಥ. ಕೇವಲ ಸಿಂಹ ಮಾತ್ರ ಅಲ್ಲ, ದೊಡ್ಡ ದೊಡ್ಡದಾದಂತಹ ಆನೆಯನ್ನು ಆಟ ಆಡಿಸೋದು, ಅದರ ಜೊತೆಗೆ ಯುದ್ಧ ಮಾಡೋದು, ಅದರ ಜೊತೆ ಆಟ ಆಡೋದು. ಅಷ್ಟು ಮಾತ್ರ ಅಲ್ಲ, ಒಂದು ದೊಡ್ಡ ಆನೆಯ ಮೇಲೆ ಇನ್ನೊಂದು ದೊಡ್ಡ ಆನೆಯನ್ನು ಎತ್ತಿ ಬಿಸಾಕೋದು ಅಂತೆ. ಈ ರೀತಿಯಾಗಿ ಚಿಕ್ಕ ವಯಸ್ಸಿನಲ್ಲಿಯೇ ವಿಶಿಷ್ಟವಾದಂತಹ ಪರಾಕ್ರಮ ತೋರಿಸಿದ್ದು ಭೀಮಸೇನ ದೇವರ ವೈಶಿಷ್ಟ್ಯ. ಭೀಮಸೇನ ದೇವರು ಅಂತಂದರೆ ಅವರು ವಿಶಿಷ್ಟವಾದಂಥ ಬಲಾವತಾರ, ಬಲವನ್ನು ಪ್ರದರ್ಶನ ಮಾಡಲಿಕ್ಕೆ ಅಂತಲೇ ಆದಂತಹ ವಿಶಿಷ್ಟವಾದಂಥ ಅವತಾರ. ಹಾಗಾಗಿ ಚಿಕ್ಕ ವಯಸ್ಸಿನಲ್ಲಿ ಬೇರೆ ಯಾವ ಆಟಿಕೆ ಸಾಮಾನು ಯಾವುದು ಬೇಕಾಗಿಲ್ಲ. ಆನೆ, ಹುಲಿ, ಸಿಂಹ, ದೊಡ್ಡ ದೊಡ್ಡ ಪ್ರಾಣಿಗಳು, ಚಿರತೆ ಇಂತಹ ಪ್ರಾಣಿಗಳೊಟ್ಟಿಗೇ ವಿಶಿಷ್ಟವಾಗಿ ಆಟ ಆಡ್ತಾ ಇದ್ರು ಅಂತೆ. ಅದನ್ನು ನೋಡಿ ಉಳಿದವರಿಗೆ ಹೆದರಿಕೆ ಅಂತೆ. ಈ ಕುಂತಿಗೆ, ಯಾವ ಧರ್ಮರಾಜ, ಅರ್ಜುನನಿಗೆಲ್ಲ ಭೀಮಸೇನ ದೇವರನ್ನು ಕಂಡ್ರೇನೆ ಏನೋ ಒಂಥರ ಹೆದರಿಕೆ. ಯಾಕೆ ಅಂದರೆ ಇವನು ಸಾಮಾನ್ಯ ವ್ಯಕ್ತಿ ಅಲ್ಲ. ಯಾಕೆಂದರೆ ಚಿಕ್ಕ ವಯಸ್ಸಿನಲ್ಲಿ ಮಕ್ಕಳು ಜಗಳ ಆಡೋದು ಜಾಸ್ತಿ, ಪರಸ್ಪರ ಒಬ್ಬರೊಬ್ಬರು ಅಣ್ಣ ತಮ್ಮ, ಅಕ್ಕ ತಂಗಿ ಜಗಳ ಆಡ್ತಾ ಇರ್ತಾರೆ. ಆದರೆ ಉಳಿದವರು ಜಗಳ ಆಡ್ತಾ ಇದ್ರು ಅಂತೆ. ಅರ್ಜುನ, ಯುಧಿಷ್ಠಿರ ಜಗಳ ಆಡ್ತಾ ಇದ್ರು, ನಕುಲ, ಸಹದೇವ ಜಗಳ ಆಡ್ತಾ ಇದ್ರು. ಆದರೆ ಯಾರೂ ಕೂಡ ಭೀಮಸೇನ ದೇವರೊಟ್ಟಿಗೆ ಜಗಳ ಆಡ್ತಾ ಇರಲಿಲ್ಲ ಅಂತೆ. ಯಾಕೆಂದರೆ ಈ ಭೀಮಸೇನ ಆನೆಯನ್ನೇ ಎತ್ತಿ ಬಿಸಾಕಿಬಿಡ್ತಾನೆ, ಅದರಲ್ಲಿ ನಾನು ಯಾವ ಲೆಕ್ಕವೇ ಇಲ್ಲ ಹಾಗಂತ ಯಾರೂ ಕೂಡ ಅವನ ತಂಟೆಗೆ ಹೋಗ್ತಾ ಇರಲಿಲ್ಲ. ಈ ರೀತಿಯಾಗಿ ವಿಶಿಷ್ಟವಾಗಿ ಯಾವ ಭೀಮಸೇನ ದೇವರು ತಮ್ಮ ಬಾಲ್ಯವನ್ನೆಲ್ಲ ಅಲ್ಲಿ ತಾಳ್ತಾರೆ. ಆವಾಗ ಮುಂದೆ ಒಂದು ದಿವಸ ಮಾದ್ರಿ ಅಂದರೆ ಪಾಂಡು ಮಹಾರಾಜನ 2ನೇ ಹೆಂಡತಿ, ಒಂದು ಸಂದರ್ಭದಲ್ಲಿ ಮಾದ್ರಿಯನ್ನು ಸಂಗ ಮಾಡಲಿಕ್ಕೆ ಅಂತ ಪಾಂಡು ಮಹಾರಾಜ ಹೋಗ್ತಾನೆ. ಅವಳನ್ನು ಮುಟ್ತಾನೆ. ಮುಟ್ಟಿದ ತಕ್ಷಣವೇ ಆ ಋಷಿ ಶಾಪ ಕೊಟ್ಟಂತೆ ಅವನು ಅಲ್ಲಿ ಸತ್ತು ಹೋಗಿಬಿಡ್ತಾನೆ. ಸತ್ತು ಹೋದಾಗ ಕುಂತಿ ಇರುವುದು ಒಬ್ಬಳೇನೆ. ಅಲ್ಲಿ ಇದ್ದಂತಹ ಎಲ್ಲ ಋಷಿಗಳು ಕೂಡ ಅವಳಿಗೆ ಹೇಳ್ತಾರೆ, ಕುಂತಿ ನೀನಿರುವುದು ಒಬ್ಬಳೇನೆ, ನೀ ಒಬ್ಬಳೇನೆ ಇಷ್ಟು ಜನ
ಇವರನ್ನು ಸಾಕೋದು ಸರಿಯಾಗೋದಿಲ್ಲ, ಹಾಗಾಗಿ ನೀವು ತಕ್ಷಣದಲ್ಲಿಯೇ ನಿಮ್ಮ ಅರಮನೆಗೆ ಹೋಗಿಬಿಡಿ ಅಂತ ಹೇಳಿದಾಗ ಕುಂತಿ, ಮಾದ್ರಿ, ಪಂಚಪಾಂಡವರು ಯುಧಿಷ್ಠಿರ, ಭೀಮಸೇನ, ಅರ್ಜುನ, ನಕುಲ, ಸಹದೇವ ಇವರೆಲ್ಲರೂ ಕೂಡ ಹಸ್ತಿನಾವತಿಗೆ ಆಗಮಿಸ್ತಾರೆ. ಹಸ್ತಿನಾವತಿಗೆ ಆಗಮಿಸಿದಾಗ ಅಲ್ಲಿ ಇದ್ದಂತಹ ಈ ದುರ್ಯೋಧನಾದಿಗಳು ವಾದ ಮಾಡಲಿಕ್ಕೆ ಶುರು ಮಾಡ್ತಾರೆ. ಇವರ್ಯಾರೂ ಕೂಡ ಪಾಂಡುವಿನ ಮಕ್ಕಳಲ್ಲ, ಯಾಕೆಂದರೆ ಪಾಂಡು ಮಹಾರಾಜ ಶಾಪ ಇತ್ತು, ಹಾಗಾಗಿ ಇವರು ಯಾರು ಕೂಡ ಪಾಂಡುವಿನ ಮಕ್ಕಳೇ ಅಲ್ಲ, ಇವರಿಗೂ ರಾಜಕುಮಾರರೇ ಅಲ್ಲ ಅಂತ ವಾದ ಮಾಡಲಿಕ್ಕೆ ಶುರು ಮಾಡ್ತಾರೆ. ಆವಾಗ ಅಲ್ಲಿ ಸಾಕ್ಷಾತ್ ವೇದವ್ಯಾಸ ದೇವರೇ ಅಲ್ಲಿಗೆ ಬಂದು ಎಲ್ಲರಿಗೂ ಕೂಡ ಉಪದೇಶವನ್ನು ಮಾಡ್ತಾರೆ. ನೀವ್ಯಾರೂ ಕೂಡ ಕುಂತಿಯ ಮೇಲೆ ಸಂದೇಹ ಪಡಬೇಡಿ, ಇವರೆಲ್ಲರೂ ಕೂಡ ಪಾಂಡುವಿನ ಮಕ್ಕಳೇನೆ. ಯಾಕೆಂದರೆ ದೇವತೆಗಳು ಇವರನ್ನು ಹುಟ್ಟಿಸಿದ್ದಾರೆ, ಆದರೆ ದೇವತೆಗಳು ಯಾರೂ ಕೂಡ ಕುಂತಿಯ ಸಂಘವನ್ನು ಮಾಡಿಲ್ಲ. ಕೇವಲ ಅವರನ್ನು ಮುಟ್ಟಿದ್ದಾರೆ ಸ್ಪರ್ಶದಿಂದಾಗಿ, ಅವಳ ತಲೆಯನ್ನು ಮುಟ್ಟುವುದರಿಂದಾಗಿಯೇ ಈ ಭೀಮಸೇನಾದಿಗಳು ಅವತಾರ ಮಾಡಿದ್ದಾರೆ. ಹಾಗಾಗಿ ಕುಂತಿಯು ಮಹಾಪತಿವ್ರತೆಯಾಗಿದ್ದಾಳೆ. ಹಾಗಾಗಿ ಅವರ ಮಕ್ಕಳಾದಂತಹ ಈ ಪಂಚಪಾಂಡವರೆಲ್ಲರೂ ಕೂಡ ರಾಜಕುಮಾರರಾಗಲಿಕ್ಕೆ ಅತ್ಯಂತ ಯೋಗ್ಯರೇ ಆಗಿದ್ದಾರೆ ಎಂಬುದಾಗಿ ಹೇಳ್ತಾರೆ. ಈ ರೀತಿಯಾಗಿ ಪಂಚಪಾಂಡವರು ವಿಶೇಷವಾಗಿ ತಾವು ಹಸ್ತಿನಾವತಿಯಲ್ಲಿ ಬೆಳೀಲಿಕ್ಕೆ ಶುರು ಮಾಡ್ತಾರೆ. ಇಲ್ಲಿಯ ತನಕ ಭೀಮಸೇನ ದೇವರು ಇವರೆಲ್ಲ ಇದ್ದಿದ್ದಲ್ಲಿ ಹಿಮಾಲಯ ಪರ್ವತದಲ್ಲಿ. ಅಲ್ಲಿ ಭೀಮಸೇನ ದೇವರಿಗೆ ಆಟ ಆಡಲಿಕ್ಕೆ ಅಂತ ಯಾವ ಸಿಗ್ತಾ ಇತ್ತು, ದೊಡ್ಡ ದೊಡ್ಡ ಆನೆ, ಹುಲಿ, ಸಿಂಹ ಎಲ್ಲ ಸಿಗ್ತಾ ಇತ್ತು. ಈಗ ಬಂದಿರೋದಲ್ಲಿ ಪಟ್ಟಣಕ್ಕೆ. ಪಟ್ಟಣದಲ್ಲಿ ಆ ವ್ಯಾಘ್ರ, ಸಿಂಹ ಮುಂತಾದ ಸಿಗೋದಿಲ್ಲ. ಹಾಗಾದರೆ ಆಟ ಯಾರ ಜೊತೆ ಆಡಬೇಕು? ಅದಕ್ಕೆ ಅವರೇನು ಆಟ ಆಡ್ತಾ ಇದ್ರು ಅಂತ ಹೇಳಿದ್ರೆ ದುರ್ಯೋಧನನೊಟ್ಟಿಗೆ ಆಟ ಆಡ್ತಾ ಇದ್ರು ಅಂತೆ. ಯಾಕೆಂದರೆ ದುರ್ಯೋಧನ ಏನು ಕಡಿಮೆ ಪರಾಕ್ರಮ ಅಲ್ಲ, ಸಾಕ್ಷಾತ್ ಕಲಿಯೇ ಅವನು, ಮಹಾಪರಾಕ್ರಮಶಾಲಿ. ಹಾಗಾಗಿ ಆ ದುರ್ಯೋಧನನೊಟ್ಟಿಗೆ ತಾವು ಆಟ ಆಡ್ತಾ ಇದ್ರು. ದುರ್ಯೋಧನ, ದುಶ್ಯಾಸನ ಎಲ್ಲ ಪ್ರತಿಯೊಂದು ಬಾರಿ ಅವರ ಜೊತೆಗೆ ಆಟ ಆಡಬೇಕಾದರೂ ಕೂಡ ಅವರೊಂದು ಹಣ್ಣುಗಾಯಿ ನೀರುಗಾಯಿ ಮಾಡಿ ಹಾಕ್ತಾ ಇದ್ದ ಎಂಬುದಾಗಿ ಮಹಾಭಾರತದಲ್ಲಿ ಹೇಳ್ತಾರೆ. ಹೇಗೆ ಸಿಂಹಗಳನ್ನು ಎತ್ತಿ ಎತ್ತಿ ಬಿಸಾಕ್ತಾ ಇದ್ದೋ ಆ ರೀತಿಯಾಗಿ ದುರ್ಯೋಧನ, ದುಶ್ಯಾಸನ ಪ್ರತಿಯೊಬ್ಬರನ್ನು ಕೂಡ ಎತ್ತಿ ಬಿಸಾಕಿ ವಿಶಿಷ್ಟವಾಗಿ ತಾನು ಬಾಲ್ಯದಲ್ಲಿಯೇ ವಿಶಿಷ್ಟವಾದಂಥ ಪರಾಕ್ರಮವನ್ನು ತೋರ್ತಾನೆ. ಅಂತಹ ಅರೇಬ ವೀರನಿಗೆ ಸುರ ನರರು ಸರಿಯೇ ಅಂತ ಸಾಮಾನ್ಯವಾಗಿ ಮಕ್ಕಳು ಆಟ ಆಡೋದು ಆಟಿಕೆ ಸಾಮಾನೊಟ್ಟಿಗೆ, ಆದರೆ ಭೀಮಸೇನೆಯವರು ಆಡೋದು ಹರಿಗಳಿಂ ಕರಿಗಳಿಂ ಅರೇವ ವೀರನಿಗೆ ಸುರ ನರರು ಸರಿಯೇ ಅಂತ. ಇಂತಹ ಭೀಮಸೇನ ದೇವರಿಗೆ ಸರಿಸಮಾನರಾದವರು ಮನುಷ್ಯರಂತೂ ಸಾಧ್ಯವೇ ಇಲ್ಲ, ದೇವತೆಗಳು ಸಾಧ್ಯ ಇಲ್ಲ. ಅಂತಹ ಎಲ್ಲರನ್ನೂ ಮೀರಿದಂತಹ ಜೀವೋತ್ತಮನಾದಂತಹ ಮಹಾಪರಾಕ್ರಮಶಾಲಿಯಾದಂತಹ ವ್ಯಕ್ತಿ ಅದು ಭೀಮಸೇನ ದೇವರು ಎಂಬುದಾಗಿ ಈ ಒಂದು 13ನೇ ಪದ್ಯದಲ್ಲಿ ಇವನ ಭೀಮಸೇನ ದೇವರ ಬಾಲ್ಯ ಎಂಬುದು ಹೇಗಿತ್ತು, ಅವರು ಮಾಡಿದಂತಹ ಚಿಕ್ಕ ಶಿಶುವಾಗಿದ್ದಾಗಲೇ ಪರ್ವತವನ್ನು ಪುಡಿ ಮಾಡಿ ಹಾಕಿದಂತಹ ಮಹಾಪರಾಕ್ರಮ, ಅದೇ ರೀತಿಯಾಗಿ ಆನೆ ಮತ್ತು ಸಿಂಹಗಳೊಟ್ಟಿಗೆ ಆಟವಾಡಿದಂತಹ ಅವರ ಪರಾಕ್ರಮ, ಇಷ್ಟೆಲ್ಲ ಕಥೆಯನ್ನು ಕೂಡ 13ನೇ ಪದ್ಯದಲ್ಲಿ ಶ್ರೀಪಾದರಾಜರು ನಮಗೆ ಸಂಗ್ರಹ ಮಾಡಿ ಹೇಳ್ತಾರೆ. ಮುಂದೆ 14ನೇ ಪದ್ಯದಲ್ಲಿ ಆ ಅರಗಿನ ಮನೆಯನ್ನು ಸುಟ್ಟದ್ದು, ಅದೇ ರೀತಿಯಾಗಿ ವಿಷವನ್ನು ಪಾನ ಮಾಡಿದರೂ ಕೂಡ ಬದುಕಿ ಉಳಿದದ್ದು ಮುಂತಾದಂತಹ ಅನೇಕ ಚರಿತ್ರೆಯನ್ನು 14ನೇ ಪದ್ಯದಲ್ಲಿ ಹೇಳ್ತಾರೆ. ಅಂತಹ 14ನೇ ಪದ್ಯದ ಚಿಂತನೆಯನ್ನು ನಾಳೆ ದಿವಸ ಮಾಡೋಣ ಎಂಬುದಾಗಿ ಹೇಳ್ತಾ ಇಂದಿನ ಚಿಂತನೆಯನ್ನು ಶ್ರೀಕೃಷ್ಣಾರ್ಪಣಮಸ್ತು.